ಸ್ನೇಹಿತರೆ ನಮಸ್ಕಾರ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ SIR ಪ್ರೊಸೆಸ್ ಶುರುವಾಗಿದೆ. ಕರ್ನಾಟಕ ಸ್ಟೇಟ್ ಎಲೆಕ್ಷನ್ ಕಮಿಷನ್ನು SIRಗೆ ಸಂಬಂಧಿಸಿ ನೋಟಿಫಿಕೇಷನ್ ಕೂಡ ಹೊರಡಿಸಿದೆ. ಜೂನ್ 30ನೇ ತಾರೀಕಿಂದ BLOಗಳು ಮನೆ ಮನೆ ಭೇಟಿ ನೀಡುವಂಥ ಕೆಲಸವನ್ನು ಶುರು ಮಾಡ್ತಾರೆ. ಈಗಾಗಲೇ ಯಾವ್ಯಾವ ರಾಜ್ಯದಲ್ಲಿ SIR ನಡೆದಿದೆಯೋ ಅಲ್ಲೇನೇನಾಗಿದೆ ಅಂತ ನಿಮಗೆ ಗೊತ್ತಾಗಿದೆ. ಬಿಹಾರದಲ್ಲಿ 40 ಲಕ್ಷ ಜನರ ಹೆಸರು, ತಮಿಳುನಾಡಲ್ಲಿ 70 ಲಕ್ಷ, ವೆಸ್ಟ್ ಬೆಂಗಾಲಲ್ಲಿ 90 ಲಕ್ಷ, ಹೀಗೆ ಪ್ರತಿಯೊಂದು ರಾಜ್ಯದಲ್ಲೂ ಲಕ್ಷ ಜನರ ಹೆಸರು ಮತದಾರ ಪಟ್ಟಿಯಿಂದ ಬಿಟ್ಟೋಗಿದೆ. ಒಟ್ಟಾರೆಯಾಗಿ ಇಲ್ಲಿ ತನಕ SIR ನಡೆದಿರೋ ಕಡೆ 5 ಕೋಟಿಗಿಂತ ಹೆಚ್ಚು ಜನರ ಹೆಸರು ಮತದಾರ ಪಟ್ಟಿಯಿಂದ ಬಿಟ್ಟೋಗಿದೆ. ವೆಸ್ಟ್ ಬೆಂಗಾಲಲ್ಲಂತೂ ಎಲೆಕ್ಷನ್ ಡ್ಯೂಟಿ ಮಾಡಿದಂಥ ಗೌರ್ಮೆಂಟ್ ಅಫಿಷಿಯಲ್ಸು ಅವ್ರಿಗೇ ಕೆಲವರಿಗೆ ಮತದಾನ ಮಾಡುವ ಅವಕಾಶ ಸಿಕ್ಕಿಲ್ಲ. ಅಂದರೆ ಎಲೆಕ್ಷನ್ ಕಮಿಷನ್ನು ಇಲ್ಲಿಯ ತನಕ ಪ್ರತಿಯೊಬ್ಬ ಅರ್ಹ ಮತದಾರನಿಗೂ ಮತದಾನದ ಹಕ್ಕು ಕೊಡುವಂಥ ಕೆಲಸ ಮಾಡ್ತಾಯಿತ್ತು, ತನ್ನ ಮೂಲಭೂತ ಕರ್ತವ್ಯ ಅಂದ್ಕೊಂಡು ಮಾಡ್ತಾಯಿತ್ತು. ಯಾಕೆ ಅಂತಂದರೆ 18 ವರ್ಷ ತುಂಬಿದ ಯಾರಿಗೆ ಆದರೂ ಮತದಾನ ಅನ್ನೋದು ಮೂಲಭೂತ ಹಕ್ಕು ಒಂದು ರೀತಿಯಲ್ಲಿ. ಇದನ್ನು ಎಲೆಕ್ಷನ್ ಕಮಿಷನ್ ಮಾಡ್ಕೊಂಡ್ಬಂದಿತ್ತು. ಆದರೆ ಈ ಬಾರಿ SIR ಮೂಲಕ ಎಲೆಕ್ಷನ್ ಕಮಿಷನ್ನು ಅರ್ಹ ಮತದಾರರನ್ನು ಲಕ್ಷ ಸಂಖ್ಯೆಯಲ್ಲಿ, ಕೋಟಿ ಸಂಖ್ಯೆಯಲ್ಲಿ ಮತದಾನದ ಪಟ್ಟಿಯಿಂದ ಆಚೆ ಇಡುವಂಥ, ಮತದಾನದ ಹಕ್ಕಿಂದ ಆಚೆ ಇಡುವಂಥ ಕೆಲಸವನ್ನು ಮಾಡ್ಕೊಂಡ್ಬಂದಿದೆ, ಮಾಡ್ತಾನೂ ಇದೆ. ದುರಂತ ಅಂತಂದರೆ ಸುಪ್ರೀಂ ಕೋರ್ಟ್ ಕೂಡ ಈ ಬಾರಿ ಮತದಾರರ ಸಹಾಯಕ್ಕೆ ಬಂದಿಲ್ಲ. ಇಂಥ ಒಂದು ವಿಷಮ ಸಂದರ್ಭದಲ್ಲಿ ನಿಮ್ಮ ಜವಾಬ್ದಾರಿ ಅತ್ಯಂತ ಮಹತ್ವದ್ದಾಗಿದೆ. ನಿಮ್ಮ ಅಂತಂದರೆ BLAಗಳ ಬೂತ್ ಲೆವೆಲ್ ಏಜೆಂಟ್ಗಳ ಜವಾಬ್ದಾರಿ ಅತ್ಯಂತ ಮಹತ್ವದ್ದಾಗಿದೆ. ಯಾಕೆ ಅಂತಂದರೆ ನಿಮ್ಮ ಬೂತ್ನಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಅರ್ಹ ಮತದಾರರ ಹೆಸರೂ ಕೂಡ ಮತದಾರ ಪಟ್ಟಿಯಲ್ಲಿ ಉಳ್ಕೊಳ್ಳೋ ಥರ ನೋಡ್ಕೊಳ್ಳುವಂಥದ್ದು ನಿಮಗೆ ಮಾತ್ರ ಸಾಧ್ಯ ಇದೆ. ಹೇಗೆ ಅದು ಸಾಧ್ಯ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದನ್ನು ನೋಡಿ ಅರ್ಥ ಮಾಡಿಕೊಂಡು ಇದನ್ನು ಇಂಪ್ಲಿಮೆಂಟ್ ಮಾಡೋದ್ರ ಮೂಲಕ ನಿಮ್ಮ ಬೂತ್ನಲ್ಲಿರೋ ಪ್ರತಿಯೊಬ್ಬ ಅರ್ಹ ಮತದಾರರ ಹೆಸರು ಮತದಾರ ಪಟ್ಟಿಯಲ್ಲಿ ಉಳ್ಕೊಳ್ಳೋ ಥರ ನೋಡಿಕೊಂಡು ಒಂದು ಮಹತ್ವದ, ಒಂದು ಪವಿತ್ರವಾದ ಕಾರ್ಯವನ್ನು ಮಾಡಬೇಕು ಮತ್ತು ಪ್ರಜಾಪ್ರಭುತ್ವ ಉಳಿಸುವಂಥ ಕೆಲಸವನ್ನು ತಾವು ಮಾಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಈ ಒಂದು ಕೆಲಸವನ್ನು ಮಾಡಬೇಕಾದ್ರೆ ನಾವು ಒಟ್ಟಾರೆಯಾಗಿ SIR ಏನು ಅಂತ ಫಸ್ಟ್ ಅರ್ಥ ಮಾಡ್ಕೋಬೇಕು. SIR ಅಂದ್ರೇನು? ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ದ ವೋಟರ್ ಲಿಸ್ಟ್, ಮತದಾರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ, ಮೇಲ್ನೋಟಕ್ಕೆ ಪರಿಷ್ಕರಣೆ. ಆದರೆ ಆ್ಯಕ್ಚುಲಿ SIR ಏನು ಅನ್ನೋದನ್ನು 3 ಪಾಯಿಂಟಲ್ಲಿ ನಾವು ಅರ್ಥ ಮಾಡ್ಕೋಬೋದು. ಪಾಯಿಂಟ್ ನಂಬರ್ 1, ಇಡೀ ದೇಶದಲ್ಲಿ SIR ಆಗ್ತಾ ಇರೋದು ಇದೇ ಮೊದಲು. ಎಲೆಕ್ಷನ್ ಕಮಿಷನ್ ಹೇಳ್ತಾ ಇದೆ 10 ವರ್ಷಕ್ಕೊಂದ್ಸರಿ ಆಗ್ತಾ ಇತ್ತು ಅಂತ. 10 ವರ್ಷಕ್ಕೊಂದ್ಸರಿ ಆಗ್ತಾ ಇದ್ದಿದ್ದು ಇಂಟೆನ್ಸಿವ್ ರಿವಿಷನ್ನು. ಇಡೀ ದೇಶದ ಪ್ರತಿಯೊಬ್ಬ ಪ್ರಜೆಯು ಎನ್ಯುಮರೇಷನ್ ಫಾರ್ಮ್ ತುಂಬಬೇಕು ಅಂತ ಆಗಿರ್ತಕ್ಕಂಥದ್ದು ಇದೇ ಮೊದಲು. ಸೊ ಪಾಯಿಂಟ್ ನಂಬರ್ 1, SIR ನಡೀತಾ ಇರೋದು ಇದೇ ಮೊದಲು ದೇಶದಲ್ಲಿ. ಪಾಯಿಂಟ್ ನಂಬರ್ 2, ಇದು ಮತದಾರ ಪಟ್ಟಿಯ ಪರಿಷ್ಕರಣೆ ಅಲ್ಲ, ಇದು ಹೊಸದಾಗಿ ಮತದಾರ ಪಟ್ಟಿಯನ್ನು ತಯಾರು ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆ ಅಂತಂದರೆ ಯಾರೋ ಒಬ್ಬರು ಮತದಾರರು 50 ವರ್ಷಗಳ ಕಾಲ ಓಟ್ ಹಾಕೊಂಡ್ಬಂದಿರ್ತಾರೆ ಅಂತ ಅಂದ್ಕೊಳ್ಳಿ. ಆದರೆ ಈ ಸಾರಿ ಅವರು ಎನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡಲಿಲ್ಲ ಅಂತಂದರೆ ಅವರ ಹೆಸರು ಮತದಾರ ಪಟ್ಟಿಲಿ ಇರಲ್ಲ. ಉದಾಹರಣೆಗೆ ನಿಮ್ಮ ಬೂತಲ್ಲಿ 1000 ಜನ ವೋಟರ್ಸ್ ಇದ್ದಾರೆ ಅಂತ ಅಂದ್ಕೊಳ್ಳಿ. ಆ 1000 ಜನ ವೋಟರ್ಸಲ್ಲಿ 900 ಜನ ವೋಟರ್ಸು ಎನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡ್ತಾರೆ, ಅವರ ಹೆಸರು ಹೊಸ ಮತದಾರ ಪಟ್ಟಿಲಿ ಇರುತ್ತೆ. ಇನ್ನು 100 ಜನ ಫಿಲ್ ಮಾಡಲಿಲ್ಲ ಅಂತಂದರೆ ಅವರೆಷ್ಟೇ ಅರ್ಹರಾಗಿದ್ದರು, ಅಪ್ಪಟ ಭಾರತೀಯ ನಾಗರಿಕರೇ ಆಗಿದ್ರು, ಅವರ ಹೆಸರು ಮತದಾರ ಪಟ್ಟಿಲಿ ಇರಲ್ಲ. ಹಾಗಾಗಿ ಇದು ಹೊಸದಾಗಿ ಮತದಾರ ಪಟ್ಟಿಯನ್ನು ತಯಾರಿಸ್ತಾ ಇರತಕ್ಕಂಥದ್ದು. ಪಾಯಿಂಟ್ ನಂಬರ್ 3, ಇಲ್ಲಿಯ ತನಕ ಯಾವುದೇ ಒಬ್ಬ ಮತದಾರರಿಗೆ 18 ವರ್ಷ ತುಂಬಿದ್ರೆ ಅವರ ಹೆಸರನ್ನು ಮತದಾರ ಪಟ್ಟಿಲಿ ಸೇರಿಸಲಾಗ್ತಾ ಇತ್ತು. ಆದರೆ ಈ ಬಾರಿ ಪ್ರತಿಯೊಬ್ಬ ಮತದಾರರು ಕೂಡ ತಾವು ಅರ್ಹ ಮತದಾರ ಅಂತ ದಾಖಲೆಗಳನ್ನ ಕೊಟ್ಟು ತಾವೇ ನಿರೂಪಿಸಬೇಕು, ತಾವೇ ಪ್ರೂವ್ ಮಾಡಬೇಕು. ಈ 3 ಪಾಯಿಂಟ್ಗಳನ್ನ ಒಟ್ಟಾರೆಯಾಗಿ ಇಟ್ಟು ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ SIR ಹೇಗೆ ಲಕ್ಷ ಜನರನ್ನು ಮತದಾರ ಪಟ್ಟಿಯಿಂದ ಆಚೆ ಇಡ್ತಾ ಇದೆ ಅಂತ. ಯಾವ್ಯಾವ ಕಾರಣಗಳಿಂದ ಮತದಾರ ಪಟ್ಟಿಯಿಂದ ಜನ ಮುಖ್ಯವಾಗಿ ಆಚೆ ಇಡ್ತಾ ಇದ್ದಾರೆ ಅಂತ ನೆಕ್ಸ್ಟ್ ನೋಡೋಣ. ಪಾಯಿಂಟ್ ನಂಬರ್ 1, BLOಗಳು ಸರಿಯಾಗಿ ಎನ್ಯುಮರೇಷನ್ ಫಾರ್ಮ್ನ ಅಪ್ಲೋಡ್ ಮಾಡದೇ ಇದ್ದರೆ ಅಥವಾ ಎನ್ಯುಮರೇಷನ್ ಫಾರ್ಮ್ನ ಸರಿಯಾಗಿ ವೆರಿಫೈ ಮಾಡದೆ ಅಪ್ಲೋಡ್ ಮಾಡಿದ್ರೆ ಆಗ ಅನೇಕರು ಮತದಾರ ಪಟ್ಟಿಯಿಂದ ಆಚೆ ಉಳಿತಾರೆ. ಪಾಯಿಂಟ್ ನಂಬರ್ 2, 2025ರ ಮತಪಟ್ಟಿ ಮತ್ತು 2002ರ ಮತಪಟ್ಟಿ ನಡುವೆ ಯಾವುದೇ ಮತದಾರರ ಹೆಸರು ಮ್ಯಾಪಿಂಗ್ ಸರಿಯಾಗಿ ಆಗಲಿಲ್ಲ ಅಂತಂದರೆ ಆಗ ಮತದಾರರು ಮತದಾರ ಪಟ್ಟಿಯಿಂದ ಆಚೆ ಉಳಿತಾರೆ. ಪಾಯಿಂಟ್ ನಂಬರ್ 3, ವೆಸ್ಟ್ ಬೆಂಗಾಲ್ನಲ್ಲಿ ಎಲೆಕ್ಷನ್ ಕಮಿಷನ್ ಹೊಸದಾಗಿ ತಂದಂಥ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂದರೆ 2002ರ ಮತಪಟ್ಟಿ, 2025ರ ಮತಪಟ್ಟಿ ಈ ಎರಡರಲ್ಲೂ ನಿಮ್ಮ ಹೆಸರು ಇರುತ್ತೆ, ಬಟ್ ಸ್ಪೆಲ್ಲಿಂಗ್ ಮ್ಯಾಚ್ ಆಗ್ತಿರಲ್ಲ, ಸಣ್ಣ ಪುಟ್ಟ ಮಿಸ್ಟೇಕ್ ಇರುತ್ತೆ. ಅದೊಂದು ಕಾರಣ ಕೊಡ್ತಾ ಇದ್ದಾರೆ. ಅಥವಾ ಯಾರೇ ವ್ಯಕ್ತಿಗಳು, ಯಾರೇ ಮತದಾರರು 6ಕ್ಕಿಂತ ಹೆಚ್ಚು ವೋಟರ್ಸು ಒಬ್ಬರನ್ನೇ ತಂದೆ ಅಂತ ತೋರಿಸಿದ್ರೆ, ಒಬ್ಬರನ್ನೇ ಫಾದರ್ ಅಂತ ತೋರಿಸಿದ್ರೆ ಆಗಲೂ ಆಚೆ ಇಡ್ತಾ ಇದ್ದಾರೆ. ಅಥವಾ ಯಾರೇ ಒಬ್ಬ ವೋಟರ್ಗೂ ಅವರ ತಾಯಿಗೂ ಏಜ್ ಡಿಫ್ರೆನ್ಸು 15 ವರ್ಷಕ್ಕಿಂತ ಕಡಿಮೆ ಇದ್ದರೆ ಅಥವಾ 45 ವರ್ಷಕ್ಕಿಂತ ಜಾಸ್ತಿ ಇದ್ದರೆ ಅವರ ಹೆಸರನ್ನು ಮತದಾರ ಪಟ್ಟಿಯಿಂದ ಆಚೆ ಇಡ್ತಾ ಇದ್ದಾರೆ. ಈ ಲಾಜಿಕಲ್ ಡಿಸ್ಕ್ರಿಪೆನ್ಸ್ ಮೂಲಕ ಮತದಾರರನ್ನು ಮತದಾರ ಪಟ್ಟಿಯಿಂದ ಆಚೆ ಇಡ್ತಾ ಇರೋದು ವ್ಯಕ್ತಿಗಳಲ್ಲ, ಒಂದು ಸಾಫ್ಟ್ವೇರ್. ಇನ್ನು 4ನೇ ಕಾರಣ ಫಾರ್ಮ್ ನಂಬರ್ 7. ಫಾರ್ಮ್ ನಂಬರ್ 7 ಮೂಲಕ ಅನೇಕ ಮತದಾರರ ವಿರುದ್ಧ ತಕರಾರು ಅರ್ಜಿಗಳನ್ನ ಹಾಕಿಸಿ ಅವರನ್ನು ಕೂಡ ಆಚೆ ಇಡಲಾಗ್ತಾ ಇದೆ. ವೆಸ್ಟ್ ಬೆಂಗಾಲದಲ್ಲಿ ಈ ರೀತಿ ಫಾರ್ಮ್ ನಂಬರ್ 7 ಮೂಲಕನೇ 7 ಲಕ್ಷಕ್ಕಿಂತ ಹೆಚ್ಚಿನ ಜನರನ್ನು ಮತದಾರ ಪಟ್ಟಿಯಿಂದ ಆಚೆ ಇಡ್ತಾ ಇದ್ದಾರೆ.
ಹೀಗೆ SIR ಅಂದ್ರೇನು ಮತ್ತು ಯಾವ ಕಾರಣಗಳಿಂದ ಆಚೆ ಇಡ್ತಾ ಇದ್ದಾರೆ ಅಂತ ನೋಡಿದಾಗ ನಮಗೆ ಯಾಕೆ ಬೇರೆ ರಾಜ್ಯಗಳಲ್ಲಿ ಲಕ್ಷ ಜನ ಮತದಾರ ಪಟ್ಟಿಯಿಂದ ಆಚೆ ಉಳಿದ್ರು ಅನ್ನೋದು ನಮಗೆ ಅರ್ಥ ಆಗ್ತದೆ. ಇಂಥ ಒಂದು ಸನ್ನಿವೇಶದಲ್ಲಿ ಕರ್ನಾಟಕದಲ್ಲಿ ಇನ್ನೂ ಹೊಸ ಪ್ರಾವಿಷನ್ಸ್ ತಂದು SIRನ ಎಷ್ಟೇ ಟಫ್ ಆಗಿ ಮಾಡಿದ್ರೂ ಕೂಡ SIR ಪ್ರೋಸೆಸ್ನಲ್ಲಿ ಮತದಾರರ ಹೆಸರು ಉಳ್ಕೊಳ್ಳೋ ಥರ ಮಾಡಬೇಕು ಅಂತಂದರೆ ಮೊದಲು ನಾವು SIR ಪ್ರೋಸೆಸ್ ಹೇಗೆ ನಡೆಯುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಅದನ್ನು ನೋಡೋಣ. ಈಗ SIR ಪ್ರೋಸೆಸ್ನ ನಡೆಸಬೇಕಾದ್ರೆ ಇಲ್ಲಿ ಒಂದು ಸ್ಟ್ರಕ್ಚರ್ ಇರುತ್ತೆ. ಏನಿಲ್ಲಿ ಕರ್ನಾಟಕದಲ್ಲಿ ಇರತಕ್ಕಂಥ ಸ್ಟ್ರಕ್ಚರು, ರಾಜ್ಯ ಮಟ್ಟದಲ್ಲಿ ಇಡೀ SIR ಪ್ರೋಸೆಸ್ಗೆ ಮುಖ್ಯವಾಗಿರ್ತಕ್ಕಂಥವರು ಚೀಫ್ ಎಲೆಕ್ಟೋರಲ್ ಆಫೀಸರ್ ಆಫ್ ಕರ್ನಾಟಕ ಸ್ಟೇಟ್ ಎಲೆಕ್ಷನ್ ಕಮಿಷನ್, CEO ಅಂತ ಕರಿತೀವಿ. ಅವ್ರ ಕೆಳಗಡೆ ಪ್ರತಿ ಡಿಸ್ಟ್ರಿಕ್ಟ್ನಲ್ಲಿ ಡಿಸ್ಟ್ರಿಕ್ಟ್ ಎಲೆಕ್ಟೋರಲ್ ಆಫೀಸರ್ ಬರ್ತಾರೆ. ಅವರು ಸಾಮಾನ್ಯವಾಗಿ DC ಆಗಿರ್ತಾರೆ. ಅವರ ಕೆಳಗಡೆ ERO ಬರ್ತಾರೆ, ಎಲೆಕ್ಟೋರಲ್ ರಿಜಿಸ್ಟ್ರೇಷನ್ ಆಫೀಸರು. ಅವರು ಸಾಮಾನ್ಯವಾಗಿ AC ಅವ್ರ ಕೆಳಗಡೆ AERO, ಅಸಿಸ್ಟೆಂಟ್ ಎಲೆಕ್ಟೋರಲ್ ರಿಜಿಸ್ಟ್ರೇಷನ್ ಆಫೀಸರ್ ಅಂತ ಬರ್ತಾರೆ. ಅವರು ಸಾಮಾನ್ಯವಾಗಿ ತಹಶೀಲ್ದಾರ್ ಆಗಿರ್ತಾರೆ ಅಥವಾ BDOಗಳಾಗಿರ್ತಾರೆ. ಅವ್ರ ಕೆಳಗಡೆ ಪ್ರತಿ ಬೂತಲ್ಲಿ BLOಗಳು ಬರ್ತಾರೆ, ಬೂತ್ ಲೆವೆಲ್ ಆಫೀಸರ್ಸು. ಅವರು ಸಾಮಾನ್ಯವಾಗಿ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಆಗಿರ್ತಾರೆ ಅಥವಾ ಅಂಗನವಾಡಿ ಕಾರ್ಯಕರ್ತರಾಗಿರ್ತಾರೆ. ಅದನ್ನೇ ನಾವು ರಿವರ್ಸ್ ಆರ್ಡರ್ ನೋಡೋದಾದರೆ BLOಗಳು AEROಗಳಿಗೆ ರಿಪೋರ್ಟ್ ಮಾಡ್ಕೊಳ್ತಾರೆ, AEROಗಳು EROಗಳಿಗೆ ರಿಪೋರ್ಟ್ ಮಾಡ್ಕೊಳ್ತಾರೆ, EROಗಳು DEOಗೆ ರಿಪೋರ್ಟ್ ಮಾಡ್ಕೊಳ್ತಾರೆ, DEOಗಳು CEOಗೆ ರಿಪೋರ್ಟ್ ಮಾಡ್ಕೊಳ್ತಾರೆ. ಇದು SIR ಪ್ರೊಸೆಸ್ ನಡೆಸಲಿಕ್ಕೆ ಕರ್ನಾಟಕ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಮಾಡಿರ್ತಕ್ಕಂಥ ಸ್ಟ್ರಕ್ಚರ್ ಅಥವಾ ರಚನೆ. ಈ ಒಂದು ರಚನೆ ಒಳಗಡೆ SIR ಪ್ರೊಸೆಸ್ ಹೇಗೆ ನಡೆಯುತ್ತೆ? ಮೊದಲನೇದಾಗಿ BLOಗಳು ನಿಮ್ಮ ಬೂತ್ನಲ್ಲಿರ್ತಕ್ಕಂಥ ಪ್ರತಿಯೊಂದು ಮನೆಗೂ ಭೇಟಿ ನೀಡ್ತಾರೆ. ಪ್ರತಿಯೊಂದು ಮನೆಗೂ ಭೇಟಿ ನೀಡಿದಾಗ ಮನೆ ಓಪನ್ ಆಗಿದ್ದರೆ ಆ ಮನೆಯಲ್ಲಿ ಎಷ್ಟು ಜನ ವೋಟರ್ಸ್ ಇರ್ತಾರೋ ಪ್ರತಿ ವೋಟರ್ಗೆ 2 ಎನ್ಯುಮರೇಷನ್ ಫಾರ್ಮ್ಗಳನ್ನ ಕೊಡ್ತಾರೆ. ಅದಾದ ಮೇಲೆ ಆ ಮನೇಲಿ ಯಾರಾದರೂ ಒಬ್ಬರಿಗೆ, ಯಾರಿಗೆ ಚೆನ್ನಾಗಿ ಅರ್ಥ ಆಗುತ್ತೋ ಅವ್ರಿಗೆ ಎನ್ಯುಮರೇಷನ್ ಫಾರ್ಮ್ನ ಹೇಗೆ ಫಿಲ್ ಮಾಡೋದು ಅನ್ನೋ ಅಸಿಸ್ಟೆನ್ಸ್ ಕೂಡ ಕೊಡ್ತಾರೆ. ಅದಾದ ಮೇಲೆ ಪುನಃ ವಾಪಸ್ ಬಂದು ಫಿಲ್ ಮಾಡಿರೋವಂಥ ಎನ್ಯುಮರೇಷನ್ ಫಾರ್ಮ್ನ ವಾಪಸ್ ಇಸ್ಕೊಳ್ತಾರೆ. ಆಗ ವಾಪಸ್ ತೊಗೊಳ್ಳುವಾಗ ಒಬ್ಬ ವೋಟರ್ಗೆ 2 ಎನ್ಯುಮರೇಷನ್ ಫಾರ್ಮ್ ಕೊಟ್ಟಿರ್ತಾರಲ್ವ, ಅದರಲ್ಲಿ ಒಂದನ್ನು ವಾಪಸ್ ಇಸ್ಕೊಳ್ತಾರೆ. ಆ ಒಂದು ಎನ್ಯುಮರೇಷನ್ ಫಾರ್ಮ್ ಜೊತೆಗೆ 2 ಕಲರ್ ಫೋಟೋಗ್ರಾಫ್ಗಳನ್ನು ಇಸ್ಕೊಳ್ತಾರೆ. ಅದಾದಮೇಲೆ ಇನ್ನೊಂದು ಎನ್ಯುಮರೇಷನ್ ಫಾರ್ಮ್ ಇರುತ್ತಲ್ಲ, ಅದಕ್ಕೆ ಸಿಗ್ನೇಚರ್ ಹಾಕಿ ನಿಮಗೆ ವಾಪಸ್ ಕೊಡ್ತಾರೆ. ಅದು ವೋಟರ್ಗಳ ಹತ್ರ ಇರತಕ್ಕಂಥ ಅಕ್ನಾಲಜ್ಮೆಂಟ್ ಅಂತ ಆಗುತ್ತೆ. ಅದಾದಮೇಲೆ BLOಗಳು ಎನ್ಯುಮರೇಷನ್ ಫಾರ್ಮ್ನ ವೆರಿಫೈ ಮಾಡಿ ಅವರ BLO ಪೋರ್ಟಲಲ್ಲಿ ಅಪ್ಲೋಡ್ ಮಾಡ್ತಾರೆ. ಅಪ್ಲೋಡ್ ಮಾಡಿದ ಮೇಲೆ ನಿಮ್ಮ ಬೂತ್ನ ಒಟ್ಟು ಕರಡು ಮತದಾರ ಪಟ್ಟಿ ಅಲ್ಲಿ ತಯಾರಾಗ್ತದೆ. ಸೊ ಇದು ಒಂದು ಸ್ಟೆಪ್ಪು BLOಗಳು ಮಾಡ್ತಕ್ಕಂಥದ್ದು. ಎರಡನೇ ಸ್ಟೆಪ್ಪು, BLOಗಳು ಮನೆಗಳಿಗೆ ಭೇಟಿ ನೀಡಿದಾಗ ಮನೆಗಳು ಕ್ಲೋಸ್ ಆಗಿದ್ದಾರೆ, ಓಪನ್ ಆಗಿಲ್ಲ ಅಂತ ಅಂದ್ಕೊಳ್ಳೋಣ. ಅಂಥ ಮನೆಗಳಿಗೆ 3 ಸಾರಿ ಭೇಟಿ ಕೊಡ್ತಾರೆ BLOಗಳು. 3 ಬಾರಿ ಆ ಮನೆ ಕ್ಲೋಸ್ ಆಗಿದ್ದಾರೆ. ಆಗ ಆ ಮನೆಯಲ್ಲಿ ಯಾರ್ಯಾರು ವೋಟರ್ಸ್ ಇದ್ರೋ ಹಳೆ ವೋಟರ್ ಲಿಸ್ಟಲ್ಲಿ ಅಷ್ಟು ಜನನ ಆಬ್ಸೆಂಟ್ ಅಂತ ತೋರಿಸ್ತಾರೆ. ಇಷ್ಟು ಮೊದಲನೇ ಸ್ಟೆಪ್ಪು. ಇದಾದ ಮೇಲೆ ಕರಡು ಮತದಾರ ಪಟ್ಟಿ ರಚನೆ ಆಗುತ್ತೆ ಅಂತ ಹೇಳಿದೆ, ಅಥವಾ ಡ್ರಾಫ್ಟ್ ವೋಟರ್ ಲಿಸ್ಟು ರೆಡಿ ಆಗುತ್ತೆ. ಈ ಡ್ರಾಫ್ಟ್ ವೋಟರ್ ಲಿಸ್ಟ್ನ EROಗಳು ವೆರಿಫೈ ಮಾಡ್ತಾರೆ. ಡ್ರಾಫ್ಟ್ ವೋಟರ್ ಲಿಸ್ಟ್ ಅಥವಾ ಕರಡು ಮತದಾರ ಪಟ್ಟಿ ಏನು ರೆಡಿ ಆಗುತ್ತೋ ಅದಕ್ಕೆ ಕೆಲವರು ಫಾರ್ಮ್ 7 ಮೂಲಕ ತಕರಾರು ಸಲ್ಲಿಸ್ಬೋದು. ಉದಾಹರಣೆಗೆ ನಿಮ್ಮ ಬೂತಲ್ಲಿ 1000 ಜನ ವೋಟರ್ಸ್ ಇದ್ದಾರೆ ಕರಡು ಮತದಾರ ಪಟ್ಟಿಲಿ ಅಂತ ಅಂದ್ಕೊಳ್ಳಿ. ಆ 1000 ಜನ ವೋಟರ್ಸಲ್ಲಿ ಯಾರೋ 50 ಜನ ವೋಟರ್ಸ್ ಮೇಲೆ ತಕರಾರು ಅರ್ಜಿ ಹಾಕ್ತಾರೆ ಫಾರ್ಮ್ 7 ಮೂಲಕ. ಇನ್ನು 950 ಜನದ ಮೇಲೆ ಏನು ತಕರಾರು ಇರಲ್ಲ. ಈ 950 ಜನ ಇರ್ತಾರಲ್ಲ, ಇವರ ಎನ್ಯುಮರೇಷನ್ ಫಾರ್ಮು ಮತ್ತು ಇವರು ಏನಾದ್ರು ದಾಖಲೆಗಳು ಕೊಟ್ಟಿದ್ರೆ ಆ ದಾಖಲೆಗಳು ಎರಡನ್ನೂ ERO ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿದಾಗ ಎಲ್ಲ ಕರೆಕ್ಟಾಗಿದೆ ಅಂತ ಅನ್ಸಿದ್ರೆ ಅಂಥ ವೋಟರ್ಗಳ ಹೆಸರು ಫೈನಲ್ ವೋಟರ್ ಲಿಸ್ಟಲ್ಲಿ ಆ್ಯಡ್ ಆಗುತ್ತೆ, ಸೇರಿಕೊಳ್ಳುತ್ತೆ. ಅಕಸ್ಮಾತ್ ಆ ರೀತಿ ಪರಿಶೀಲನೆ ಮಾಡಿದಾಗ ಅವ್ರಿಗೆ ಯಾವುದೋ ಒಂದು ದಾಖಲೆನೋ ಎನ್ಯುಮರೇಷನ್ ಫಾರ್ಮು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ, ತೃಪ್ತಿ ಆಗಲಿಲ್ಲ, ಆಗ ಅಂಥ ವೋಟರ್ಗಳಿಗೆ ನೋಟಿಸ್ ಕಳಿಸ್ಬಿಟ್ಟು ಅವ್ರನ್ನ ಕರೆದು ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಿದಾಗ ಸರಿ ಇದೆ ಅಂತ ಅನ್ಸಿದ್ರೆ, ಅವರ ಎನ್ಯುಮರೇಷನ್ ಫಾರ್ಮಲ್ಲಿ ಏನೋ ಕನ್ಫ್ಯೂಷನ್ ಇತ್ತಲ್ಲ ಅದಾಗಿರ್ಬೋದು, ದಾಖಲೆಗಳ ಬಗ್ಗೆ ಇದ್ದಿದ್ದು ಕನ್ಫ್ಯೂಷನ್ ಸರಿಯಾಗಿ ಸಾಲ್ವ್ ಆದರೆ, ತೃಪ್ತಿ ಆದರೆ, ಆಗ ಅವ್ರ ಹೆಸರು ಕೂಡ ಫೈನಲ್ ವೋಟರ್ ಲಿಸ್ಟಿಗೆ ಸೇರಿಕೊಳ್ಳುತ್ತೆ. ಅಕಸ್ಮಾತ್ ತೃಪ್ತಿ ಆಗಲಿಲ್ಲ ಅಂತಂದರೆ ಆಗ ಅವರ ಹೆಸರನ್ನು ಡಿಲೀಟ್ ಮಾಡ್ತಾರೆ, ಅವರ ಹೆಸರು ಫೈನಲ್ ವೋಟರ್ ಲಿಸ್ಟಲ್ಲಿ ಸೇರಿಕೊಳ್ಳಲ್ಲ. ಅದೇ ರೀತಿ ಈ 950 ಜನ ಯಾರೂ ತಕರಾರು ಹಾಕಿರಲಿಲ್ಲ, 50 ಜನದ ಮೇಲೆ ತಕರಾರು ಹಾಕಿದ್ರೆ ಅಂತ ಎಕ್ಸಾಂಪಲ್ ಕೊಟ್ಟನಲ್ಲ ನಾನು, ಯಾರ ಮೇಲೆ ತಕರಾರು ಅರ್ಜಿ ಬಂದಿರುತ್ತೋ ಅಂಥವ್ರನ್ನ ಮತ್ತು ತಕರಾರು ಹಾಕಿರೋರನ್ನ ಇಬ್ಬರನ್ನು ವಿಚಾರಣೆ ಕರೀತಾರೆ. ಯಾರು ವಿಚಾರಣೆ ಕರೆದು ತಕರಾರು ಹಾಕಿರೋದು ಸರಿ ಇದೆಯಾ ತಪ್ಪಿದೆಯಾ ಅಂತ ವಿಚಾರಣೆ ಮಾಡ್ತಾರೆ. ಅಕಸ್ಮಾತ್ ತಕರಾರು ಹಾಕಿರೋದು ಸರಿ ಇಲ್ಲ, ವೋಟರೇ ಸರಿ ಇದ್ದಾರೆ ಅಂತಾದರೆ ಅವ್ರ ಹೆಸರು ಫೈನಲ್ ಲಿಸ್ಟಿಗೆ ಸೇರಿಕೊಳ್ಳುತ್ತೆ. ಅಥವಾ ತಕರಾರು ಹಾಕಿರೋದೇ ಸರಿಯಾಗಿದೆ ಅಂತ ಆದರೆ ಆಗ ಅವ್ರ ಹೆಸರು ವೋಟರ್ ಲಿಸ್ಟಿಂದ ಡಿಲೀಟ್ ಆಗುತ್ತೆ. ಈ ರೀತಿಯಾಗಿ ERO ಲೆವೆಲ್ನಲ್ಲಿ ಫೈನಲ್ ವೋಟರ್ ಲಿಸ್ಟ್ ರೆಡಿ ಆಗುತ್ತೆ. ಫೈನಲ್ ವೋಟರ್ ಲಿಸ್ಟು ರೆಡಿ ಆದ ಮೇಲೆ ಯಾವುದೇ ಮತದಾರರಿಗೆ ಅದರ ಬಗ್ಗೆ ತಕರಾರಿದ್ರೆ, ಅಂದರೆ ನಮ್ಮ ಹೆಸರು ಫೈನಲ್ ವೋಟರ್ ಲಿಸ್ಟಲ್ಲಿ ಇಲ್ಲದೆ ಇರೋದು ತಪ್ಪಾಗಿದೆ, ನಾನು ಎಲ್ಲ ರೀತಿ ಎಲಿಜಿಬಲ್ ಇದ್ದೀನಿ ಅಂತ ಅನಿಸಿದ್ರೆ, ಆಗ ಮತದಾರರು
ಈ ಫೈನಲ್ ವೋಟರ್ ಲಿಸ್ಟ್ ವಿರುದ್ಧ DEO ಹತ್ರ ಅಪೀಲ್ ಹೋಗ್ಬೋದು. DEO ಹತ್ರನೂ ಸಮಸ್ಯೆ ಪರಿಹಾರ ಆಗಲಿಲ್ಲ ಅಂತಂದರೆ ಆಮೇಲೆ CEO ಹತ್ರ ಅಪೀಲ್ ಹೋಗ್ಬೋದು. CEO ಹತ್ರನೂ ಸಮಸ್ಯೆ ಪರಿಹಾರ ಆಗಲಿಲ್ಲ ಅಂತಂದರೆ ಕೋರ್ಟ್ ಮಾತ್ರ ದಾರಿ ಆಗುತ್ತೆ. ಫೈನಲಿ CEO ಹತ್ರ ಹೋದಾಗ ಏನಾಗುತ್ತೋ ಅದೇ ಫೈನಲ್ ವೋಟರ್ ಲಿಸ್ಟು. ಅದರ ವಿರುದ್ಧ ಏನಾದರೂ ಮಾಡಬೇಕು ಅಂದರೆ ಕೋರ್ಟ್ಗೆ ಹೋಗಬೇಕಾಗತ್ತೆ. ಒಟ್ಟಾರೆಯಾಗಿ ಈ ರೀತಿ SIR ಪ್ರೋಸೆಸ್ಸು ನಡೆಯುತ್ತೆ. ಈ SIR ಪ್ರೋಸೆಸ್ ನಡೆಯುತ್ತೆ ಈ ರೀತಿ ಅಂದಾಗ ಈ SIR ಪ್ರೋಸೆಸ್ನಲ್ಲಿ ಯಾವುದೇ ವೋಟರ್ ಹೆಸರು ವೋಟರ್ ಲಿಸ್ಟಲ್ಲಿ ಉಳ್ಕೋಬೇಕು ಅಂದರೆ ಮುಖ್ಯವಾಗಿ ಆಗಬೇಕಾಗಿರೋದೇನು? ವೆರಿ ಸಿಂಪಲ್. 2025ರ ವೋಟರ್ ಲಿಸ್ಟ್ ಮತ್ತು 2002ರ ವೋಟರ್ ಲಿಸ್ಟ್ ಎರಡರ ಮಧ್ಯೆ ಆ ವೋಟರ್ದು ವಿವರಗಳು ಮ್ಯಾಪಿಂಗ್ ಆಗಬೇಕು. ವಿವರಗಳು ಅಂದರೆ ಏನು? 2025ರ ವೋಟರ್ ಲಿಸ್ಟಲ್ಲಿ ಮತದಾರರ ಹೆಸರು, ಅವರ ಸೀರಿಯಲ್ ನಂಬರು, ಬೂತ್ ನಂಬರು, ಕಾನ್ಸ್ಟಿಟ್ಯೂಯೆನ್ಸಿ ನಂಬರು, ಈ ವಿವರ ಇರಬೇಕು. 2002ರ ವೋಟರ್ ಲಿಸ್ಟಲ್ಲಿ ವೋಟರ್ದು ಅಥವಾ ವೋಟರ್ನ ತಂದೆ ಅಥವಾ ತಾಯಿದು ಹೆಸರು, ಸೀರಿಯಲ್ ನಂಬರು, ಬೂತ್ ನಂಬರು, ಕಾನ್ಸ್ಟಿಟ್ಯೂನ್ಸಿ ನಂಬರು ಇಷ್ಟಿರಬೇಕು. ಇಷ್ಟಿದ್ದರೆ ಆಗ ಅಂಥ ವೋಟರ್ದು ಹೆಸರು 2025 ಮತ್ತು 2002ರ ಲಿಸ್ಟ್ ಮಧ್ಯೆ ಮ್ಯಾಪಿಂಗ್ ಆಗುತ್ತೆ. ಹೀಗೆ ಮ್ಯಾಪಿಂಗ್ ಆದವರ ಹೆಸರು ವೋಟರ್ ಲಿಸ್ಟಲ್ಲಿ ಉಳ್ಕೊಳ್ಳುತ್ತೆ. ಇದು ಇರತಕ್ಕಂಥ ನಿಯಮ. ಇದಕ್ಕೆ ಸಂಬಂಧಪಟ್ಟಂಗೆ ಎಲೆಕ್ಷನ್ ಕಮಿಷನ್ನು 3 ಕೆಟಗರಿಗಳನ್ನ ತೋರಿಸಿದೆ. ಏನದು 3 ಕೆಟಗರಿಗಳು? ನಂಬರ್ 1, ಯಾವುದೇ ಮತದಾರ 1/7/1987ಕ್ಕಿಂತ ಮೊದಲು ಹುಟ್ಟಿದರೆ ಆ ಮತದಾರರ ಹೆಸರು 2025ರ ಮತಪಟ್ಟಿ ಮತ್ತು 2002ರ ಮತಪಟ್ಟಿ ಎರಡರಲ್ಲೂ ಇರಬೇಕು. ನಂಬರ್ 2, ಯಾವುದೇ ಒಬ್ಬ ಮತದಾರರು 1/7/1987 ಮತ್ತು 2/12/2004ರ ಮಧ್ಯೆ ಹುಟ್ಟಿದರೆ ಅಂಥ ಮತದಾರರ ಹೆಸರು 2025ರ ಮತಪಟ್ಟಿಲಿರಬೇಕು ಮತ್ತು 2002ರ ಮತಪಟ್ಟಿಲಿ ಅವರ ತಂದೆ ಅಥವಾ ಅವರ ತಾಯಿಯ ಹೆಸರು ಇರಬೇಕು. ನಂಬರ್ 3, ಯಾವುದೇ ಒಬ್ಬ ಮತದಾರರು 2/12/2004ರ ನಂತರ ಹುಟ್ಟಿದರೆ ಆಗ ಅಂಥ ಮತದಾರರ ಹೆಸರು 2025ರ ಮತಪಟ್ಟಿಯಲ್ಲಿರಬೇಕು ಮತ್ತು 2002ರ ಮತಪಟ್ಟಿಯಲ್ಲಿ ಈ ಮತದಾರರ ತಂದೆ ಮತ್ತು ತಾಯಿ ಇಬ್ಬರ ಹೆಸರು ಕೂಡ ಇರಬೇಕು. ಈ ರೀತಿ ಇದ್ದಾಗ ಮ್ಯಾಪಿಂಗ್ ಆಗುತ್ತೆ ಮತ್ತು ಇವರು ಮತದಾರ ಪಟ್ಟಿಲಿ ಉಳ್ಕೊಳ್ತಾರೆ. ಇದು ಎಲೆಕ್ಷನ್ ಕಮಿಷನ್ ಹೇಳ್ತಕ್ಕಂಥದ್ದು. ಏನು ಎಲೆಕ್ಷನ್ ಕಮಿಷನ್ ಈ ರೀತಿ ಹೇಳ್ತಾ ಇದೆಯೋ ಇದನ್ನು ನಾವು ಇನ್ನೂ ಸಿಂಪಲಾಗಿ ಅರ್ಥ ಮಾಡ್ಕೋಬೇಕು ಅಂತಂದರೆ, ಅದರ ಮೂಲಕ ಮತದಾರರಿಗೆ ಸಹಾಯ ಮಾಡಬೇಕು ಅಂತಂದರೆ ಒಟ್ಟು ಮತದಾರರನ್ನು ನಾವು 6 ಕೆಟಗರಿಯಾಗಿ ಮಾಡ್ಕೋಬೋದು. ಏನು ಅಂತಂದರೆ ಕೆಟಗರಿ 1, 1/7/1987ಕ್ಕಿಂತ ಮೊದಲು ಹುಟ್ಟಿದ್ದಾರೆ ಮತ್ತು ಇವರ ಹೆಸರು 2025ರ ಮತಪಟ್ಟಿ 2002ರ ಮತಪಟ್ಟಿ ಎರಡರಲ್ಲೂ ಇದೆ. ಕೆಟಗರಿ 1A, 1/7/1987ಕ್ಕಿಂತ ಮೊದಲು ಹುಟ್ಟಿದ್ದಾರೆ ಆದರೆ ಇವರ ಹೆಸರು 2025ರ ಮತಪಟ್ಟಿಯಲ್ಲಿ ಮಾತ್ರ ಇದೆ, 2002ರ ಮತಪಟ್ಟಿಯಲ್ಲಿ ಇವರ ಹೆಸರು ಇಲ್ಲ. ಇನ್ನು ಕೆಟಗರಿ 2, 1/7/1987 ಮತ್ತು 2/12/2004ರ ಮಧ್ಯೆ ಹುಟ್ಟಿದ್ದಾರೆ, ಇವರ ಹೆಸರು 2025ರ ಮತಪಟ್ಟಿಲಿದೆ ಮತ್ತು 2002ರ ಮತಪಟ್ಟಿಲಿ ಇವರ ತಂದೆ ಅಥವಾ ಇವರ ತಾಯಿ ಹೆಸರು ಇದೆ. ಕೆಟಗರಿ 2A, 1/7/1987 ಮತ್ತು 2/12/2004ರ ಮಧ್ಯೆ ಹುಟ್ಟಿದ್ದಾರೆ, ಇವರ ಹೆಸರು 2025ರ ಮತಪಟ್ಟಿಲಿದೆ ಆದರೆ 2002ರ ಮತಪಟ್ಟಿಲಿ ಇವರ ತಂದೆಯ ಹೆಸರು ಇಲ್ಲ, ತಾಯಿಯ ಹೆಸರು ಇಲ್ಲ. ಕೆಟಗರಿ 3, ಇವರು 2/12/2004ರ ನಂತರ ಹುಟ್ಟಿದ್ದಾರೆ, ಇವರ ಹೆಸರು 2025ರ ಮತಪಟ್ಟಿಲಿದೆ ಮತ್ತು 2002ರ ಮತಪಟ್ಟಿಲಿ ಇವರ ತಂದೆಯ ಹೆಸರು ಇದೆ, ತಾಯಿಯ ಹೆಸರು ಇದೆ. ಕೆಟಗರಿ 3A, ಇವರು 2/12/2004ರ ನಂತರ ಹುಟ್ಟಿದ್ದಾರೆ, ಇವರ ಹೆಸರು 2025ರ ಮತಪಟ್ಟಿಲಿದೆ ಆದರೆ 2002ರ ಮತಪಟ್ಟಿಲಿ ಇವರ ತಂದೆ ಅಥವಾ ತಾಯಿ ಇಬ್ಬರ ಹೆಸರು ಕೂಡ ಇಲ್ಲ. ಈ ರೀತಿ ನಾವು ಒಟ್ಟು 6 ಕೆಟಗರಿ ಮಾಡ್ಕೋಬೋದು. ಈ 6 ಕೆಟಗರಿ ಮಾಡ್ಕೊಂಡಾಗ ಮೊದಲನೇ ಕೆಟಗರಿ ಇದೆಯಲ್ಲ, ಕೆಟಗರಿ 1 ಇದೆಯಲ್ಲ, ಅದರಲ್ಲಿ ಒಂಚೂರು ಕನ್ಫ್ಯೂಸ್ ಆಗುತ್ತೆ. ಏನು ಅಂತಂದರೆ ಯಾರೋ ಒಬ್ಬರು 1/7/1987ಕ್ಕಿಂತ ಮೊದಲು ಹುಟ್ಟಿರ್ತಾರೆ ಅಂದರೆ ಅವರು 86ರಲ್ಲಿ ಹುಟ್ಟಿರ್ಬೋದು, 85ರಲ್ಲೇ ಹುಟ್ಟಿರ್ಬೋದು. ಆದರೂ ಕೂಡ ಅವರ ಹೆಸರು 2002ರ ಮತಪಟ್ಟಿಯಲ್ಲಿ ಇರಲ್ಲ. ಯಾಕೆ ಅಂತಂದರೆ ಅವ್ರಿಗಿನ್ನೂ 18 ವರ್ಷ ಆಗಿರಲ್ಲ. ಆಗ ಅವರ ಹೆಸರು ಮತದಾರ ಪಟ್ಟಿಯಲ್ಲಿ ಇರಬೇಕು 2025ರ ಮತಪಟ್ಟಿಯಲ್ಲಿ ಮತ್ತು 2002ರ ಮತಪಟ್ಟಿನಲ್ಲಿ ಅವರ ತಂದೆ ಅಥವಾ ತಾಯಿ ಹೆಸರು ನಡೀತದೆ. ಇರಲಿ, ಒಟ್ಟಾರೆಯಾಗಿ ಈ ರೀತಿ ಕೆಟಗರಿ 1, 1A, 2, 2A, 3, 3A 6 ಕೆಟಗರಿಗಳನ್ನ ಮಾಡ್ಕೊಂಡ್ಮೇಲೆ ವೆರಿ ಸಿಂಪಲ್, ಕೆಟಗರಿ 1, ಕೆಟಗರಿ 2, ಕೆಟಗರಿ 3 ಈ 3 ಕೆಟಗರಿಯಲ್ಲಿ ಇರ್ತಕ್ಕಂಥವರು ಮತದಾರರು ಏನಾಗ್ತಾರೆ, ಮತದಾರ ಪಟ್ಟಿಯಲ್ಲಿ ಉಳ್ಕೊಳ್ತಾರೆ. ಇವ್ರದ್ದು 2025 ಮತ್ತು 2002ರ ಮತಪಟ್ಟಿಗೆ ಒಂದಕ್ಕೊಂದಕ್ಕೆ ಮ್ಯಾಪಿಂಗ್ ಆಗುತ್ತೆ. ಆದರೆ ಕೆಟಗರಿ 1A, ಕೆಟಗರಿ 2A ಮತ್ತು ಕೆಟಗರಿ 3A ಈ 3 ಕೆಟಗರಿಗಳಲ್ಲಿ ಬರ್ತಕ್ಕಂಥ ಮತದಾರರ ಹೆಸರು ಮತದಾರ ಪಟ್ಟಿಯಲ್ಲಿ ಉಳ್ಕೊಳ್ಳಲ್ಲ. ಯಾಕೆ ಅಂತಂದರೆ ಇವ್ರದ್ದು ಮ್ಯಾಪಿಂಗ್ ಆಗಲ್ಲ. ಮ್ಯಾಪಿಂಗ್ ಆಗಬೇಕು ಅಂದಾಗ ಏನಾಗಬೇಕು, ಕೆಟಗರಿ 1A ಏನಿರ್ತಾರೆ ಅವರಿಗೆ ಸಂಬಂಧಿಸಿದ ಒಂದು ದಾಖಲೆಯನ್ನು ಕೊಡಬೇಕು. ಯಾವುದು ಆ ದಾಖಲೆಗಳು ಅನ್ನೋದನ್ನು ಆಮೇಲೆ ನಾನು ಹೇಳ್ತೀನಿ. ಕೆಟಗರಿ 2A ಅವರಿಗೆ ಸಂಬಂಧಿಸಿದ ಒಂದು ದಾಖಲೆ ಮತ್ತು ಅವರ ತಂದೆ ಅಥವಾ ಅವರ ತಾಯಿಗೆ ಸಂಬಂಧಿಸಿದ ಒಂದು ದಾಖಲೆಯನ್ನು ಕೊಡಬೇಕು.
ಕೆಟಗರಿ 3A ಅವರಿಗೆ ಸಂಬಂಧಿಸಿದ ಒಂದು ದಾಖಲೆ ಮತ್ತು ಅವರ ತಂದೆ ಮತ್ತು ತಾಯಿ ಇಬ್ಬರಿಗೂ ಸಂಬಂಧಿಸಿದ ಒಂದೊಂದು ದಾಖಲೆಯನ್ನು ಕೊಡಬೇಕಾಗ್ತದೆ. ಇಷ್ಟನ್ನು ನಾವು ಅರ್ಥ ಮಾಡ್ಕೊಂಬಿಟ್ರೆ, ಅಂದರೆ ಒಟ್ಟಾರೆಯಾಗಿ ನಿಮ್ಮ ಬೂತಲ್ಲಿ ಎಷ್ಟು ಜನ ವೋಟರ್ಸ್ ಇದ್ದಾರೋ ಅಷ್ಟು ಜನ ವೋಟರ್ಸ್ನ 6 ಕೆಟಗರಿಗಳಾಗಿ ವಿಂಗಡಿಸ್ಕೊಂಡು, ಅದರಲ್ಲಿ ಕೆಟಗರಿ 1, 2, 3 ಯಾರು ಬರ್ತಾರೆ ಅವ್ರು ಸೇಫ್, ಕೆಟಗರಿ 1A, ಕೆಟಗರಿ 2A, ಕೆಟಗರಿ 3A ಯಾರು ಬರ್ತಾರೆ ಅದನ್ನು ವಿಂಗಡಿಸ್ಕೊಂಡ್ಬಿಟ್ರೆ ಮುಂದೆ ಏನು ಮಾಡಬೇಕು ಅಂತ ನಿಮಗೆ ಅತ್ಯಂತ ಸುಲಭವಾಗಿ ಗೊತ್ತಾಗುತ್ತೆ. ಇದನ್ನು ಮಾಡಬೇಕು ಅಂದರೆ ನೀವೇನು ಮಾಡಬೇಕು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಮೊದಲನೇ ಸ್ಟೆಪ್ಪಲ್ಲಿ ನೀವೇನು ಮಾಡಬೇಕು, ನಿಮ್ಮ ಬೂತಿನ 2025 ವೋಟರ್ ಲಿಸ್ಟು ಮತ್ತು 2002 ವೋಟರ್ ಲಿಸ್ಟು ಎರಡನ್ನೂ ಡೌನ್ಲೋಡ್ ಮಾಡಿ ಇಟ್ಕೊಳ್ಬೇಕು. ಅಥವಾ BLOಗಳ ಹತ್ರ ಇದ್ದರೆ ಅವ್ರ ಹತ್ರನೂ ಪಡ್ಕೋಬೋದು, ಅಥವಾ ನೀವೇ ಡೌನ್ಲೋಡ್ ಮಾಡಿ ಇಟ್ಕೋಬೋದು. ಡೌನ್ಲೋಡ್ ಮಾಡಿ ಇಟ್ಕೊಂಡು 2025 ವೋಟರ್ ಲಿಸ್ಟಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವೋಟರ್ದು ನೇಮು, ಸೀರಿಯಲ್ ನಂಬರು, ಬೂತ್ ನಂಬರ್ ಸೇಮ್ ಇರುತ್ತೆ, ಕಾನ್ಸ್ಟಿಟ್ಯೂನ್ಸಿ ನಂಬರ್ ಸೇಮ್ ಇರುತ್ತೆ, ಅಷ್ಟನ್ನು ನೋಟ್ ಡೌನ್ ಮಾಡ್ಕೋಬೇಕು. ಅದೇ ರೀತಿ 2002 ವೋಟರ್ ಲಿಸ್ಟಲ್ಲಿ ವೋಟರ್ಗಳ ನೇಮು, ಅವರ ಸೀರಿಯಲ್ ನಂಬರು, ಪಾರ್ಟ್ ನಂಬರು ಮತ್ತು ಕಾನ್ಸ್ಟಿಟ್ಯೂನ್ಸಿ ನಂಬರ್ ಅಷ್ಟನ್ನು ನೋಟ್ ಮಾಡಿ ಇಟ್ಕೋಬೇಕು. ಇಷ್ಟು ಮಾಡಿಕೊಂಡಾಗ ಆಲ್ಮೋಸ್ಟು ನಿಮ್ಮ ಬೂತ್ನಲ್ಲಿರ್ತಕ್ಕಂಥ ವೋಟರ್ಗಳಲ್ಲಿ 70% ವೋಟರ್ಗಳದ್ದು ಮ್ಯಾಪಿಂಗ್ ಆಗಿಬಿಡುತ್ತೆ. ಈ ರೀತಿ ಮಾಡಬೇಕು ಅಂತಂದರೆ 2025 ವೋಟರ್ ಲಿಸ್ಟ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಹೆಂಗೆ? ವೆರಿ ಸಿಂಪಲ್. ನೀವು ಗೂಗಲ್ನಲ್ಲಿ co.karnataka.gov.in ಓಪನ್ ಮಾಡಿದ್ರೆ ನಿಮಗೆ ಒಂದು ವೆಬ್ಸೈಟ್ ಓಪನ್ ಆಗ್ತದೆ. ಚೀಫ್ ಎಲೆಕ್ಟೋರಲ್ ಆಫೀಸರ್ ಕರ್ನಾಟಕ, ಮುಖ್ಯ ಚುನಾವಣಾಧಿಕಾರಿ ಕರ್ನಾಟಕ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಮತದಾರರ ಪಟ್ಟಿ 2025/2026 ಅಂತ ಇರುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಸ್ಟೇಟ್ ಕರ್ನಾಟಕ ಇದೆ, ಇಯರ್ ಆಫ್ ರಿವಿಷನ್ ಅಂತ ಬರುತ್ತೆ. ಇಯರ್ ಆಫ್ ರಿವಿಷನ್ನಲ್ಲಿ ನೀವು 2025ನ ಸೆಲೆಕ್ಟ್ ಮಾಡಿ. 2025 ಸೆಲೆಕ್ಟ್ ಮಾಡಿದ್ಮೇಲೆ ನಿಮಗೆ ನೆಕ್ಸ್ಟ್ ಡಿಸ್ಟ್ರಿಕ್ಟ್ ಅಂತ ತೋರಿಸುತ್ತೆ. ಅಲ್ಲಿ ನೀವು ಹೋಗಿ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಿ. ನಾನು ಮಂಡ್ಯ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ತೀನಿ. ನನ್ನ ಕಾನ್ಸ್ಟಿಟ್ಯೂಯೆನ್ಸಿ ಮಂಡ್ಯದಲ್ಲಿರೋದ್ರಿಂದ ನಾನು ಮಂಡ್ಯ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡ್ತೀನಿ. ಮಂಡ್ಯ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ತೀನಿ. ಅದಾದಮೇಲೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ಅಂತಿದೆ, ಅಲ್ಲೋಗಿ ನಾನು ನಮ್ಮ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ನಾಗಮಂಗಲವನ್ನು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಒಂದು ಕ್ಯಾಪ್ಚಾ ಬರುತ್ತೆ. ಕ್ಯಾಪ್ಚಾ ಎಂಟ್ರ್ ಮಾಡ್ತೀನಿ. ಕ್ಯಾಪ್ಚಾ ಎಂಟ್ರ್ ಮಾಡಿ, ಇಲ್ಲಿ ಕ್ಯಾಪ್ಚಾ ಎಂಟ್ರ್ ಮಾಡಿದಾಗ ಇಲ್ಲೇನಾಗುತ್ತೆ, ಕೆಳಗಡೆ ನನ್ನ ಕಾನ್ಸ್ಟಿಟ್ಯೂಯೆನ್ಸಿಲಿರ್ತಕ್ಕಂಥ ಅಷ್ಟೂ ಬೂತ್ಗಳು ಕಾಣಿಸೋಕ್ಕೆ ಶುರುವಾಗುತ್ತೆ. ನೀವು ನಿಮ್ಮ ಬೂತ್ ಯಾವುದು ಅಂತ ಅದ್ರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಉದಾಹರಣೆಗೆ ನನ್ನ ಬೂತು ನಮ್ಮೂರ ಪಕ್ಕದಲ್ಲಿರ್ತಕ್ಕಂಥ ಹಾಲ್ತಿ ಅನ್ನೋ ಊರಲ್ಲಿದೆ. ಬೂತ್ ನಂಬರ್ ನನಗೆ ಗೊತ್ತಿದೆ, ಬೂತ್ ನಂಬರ್ 83, ಗೌರ್ಮೆಂಟ್ ಲೋವರ್ ಪ್ರೈಮರಿ ಸ್ಕೂಲ್ ಹಾಲ್ತಿ. ಇದನ್ನು ನಾನು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿ ಡೌನ್ಲೋಡ್ ಅಂತ ಕೊಟ್ಟರೆ ನಮಗೆ ಆ ಒಂದು ಬೂತ್ ಕಂಪ್ಲೀಟಾಗಿ ಡೌನ್ಲೋಡ್ ಆಗುತ್ತೆ. ಅದೇ ಈಗ ಈ ರೀತಿ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಬೂತ್ ಏನಿದೆ ಅದನ್ನು ಕಂಪ್ಲೀಟ್ ಡೌನ್ಲೋಡ್ ಇಟ್ಕೊಳ್ಳಿ. ಅದೇ ರೀತಿ ನೀವು ಪುನಃ ಮೇನ್ ವೆಬ್ಸೈಟ್ಗೆ ಹೋದರೆ ಅಲ್ಲಿ ನಿಮಗೆ ಮತದಾರ ಪಟ್ಟಿ 2002 ಅಂತಿದೆ. ಅದನ್ನು ನೀವು ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ ನಿಮಗೆ ಆಪ್ಷನ್ ಓಪನ್ ಆಗುತ್ತೆ, 2002 ಮತದಾರ ಪಟ್ಟಿಯನ್ನು ವೀಕ್ಷಿಸಿ ಅಥವಾ ಡೌನ್ಲೋಡ್ ಮಾಡಿ ಅಂತ. ಅದನ್ನು ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಜಿಲ್ಲೆ ಆಯ್ಕೆ ಮಾಡಿ ಅನ್ನೋ ಆಪ್ಷನ್ ಕಾಣಿಸುತ್ತೆ. ಅಲ್ಲಿ ನೀವು ಮಂಡ್ಯ ಜಿಲ್ಲೆಯನ್ನು ನಾನು ಆಯ್ಕೆ ಮಾಡ್ತೀನಿ. ವಿಧಾನಸಭಾ ಕ್ಷೇತ್ರ ಕೇಳುತ್ತೆ, ಅಲ್ಲಿ ನಾಗಮಂಗಲವನ್ನು ಆಯ್ಕೆ ಮಾಡ್ತೀನಿ. ಭಾಗ ಸಂಖ್ಯೆ, ಇಲ್ಲಿ ನಿಮಗೆ ಪಾರ್ಟ್ ನಂಬರ್ ಗೊತ್ತಿರಬೇಕು. ಸೊ 2002ರಲ್ಲಿ ನಿಮ್ಮ ಬೂತ್ ನಂಬರ್ ಏನಾಗಿತ್ತು ಅಂತ ಗೊತ್ತಿರಬೇಕು. ಯಾಕೆಂದರೆ 2002ರಲ್ಲಿ ಇವತ್ತು ಏನು ಬೂತ್ ನಂಬರ್ ಇದೆ 2002ರಲ್ಲಿ ಬೇರೆ ಇರುತ್ತೆ ಬೂತ್ ನಂಬರ್. ಯಾಕೆ ಅಂತಂದರೆ 2008ರಲ್ಲಿ ಅನೇಕ ಬೂತ್ಗಳು ಚೇಂಜ್ ಆದವು, ಕಾನ್ಸ್ಟಿಟ್ಯೂಯೆನ್ಸಿಗಳು ರೀಆರ್ಗನೈಸ್ ಆದವು. ಆಗಿರೋದ್ರಿಂದ 2002ರಲ್ಲಿ ನಿಮ್ಮ ಬೂತ್ ಸಂಖ್ಯೆ ಏನಿತ್ತು ಅಂತ ನೀವು ಕಂಡುಹಿಡ್ಕೊಂಡು ಆ ಬೂತ್ ಸಂಖ್ಯೆನ ಸೆಲೆಕ್ಟ್ ಮಾಡಿದ್ರೆ, ಉದಾಹರಣೆಗೆ 2002ರಲ್ಲಿ ನಾನಿದ್ದಿದ್ದ ವೋಟ್ ಆಗ್ತಾಯಿದ್ದ ಬೂತ್ ಸಂಖ್ಯೆ 73 ಇತ್ತು. ಸೊ ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ನೀವು PDM ವೀಕ್ಷಿಸಿ ಅಥವಾ ಡೌನ್ಲೋಡ್ ಮಾಡಿ ಅಂದರೆ ನಿಮಗೆ ಈ ರೀತಿ ಕಂಪ್ಲೀಟಾಗಿ ಇದು ಭಾಗ ಸಂಖ್ಯೆ 73, ಆ ಭಾಗದ ಪ್ರದೇಶ ಹಾಲ್ತಿ, ಈ ರೀತಿ ಕಂಪ್ಲೀಟಾಗಿ ನಿಮಗೆ ಮತದಾರರ ಪಟ್ಟಿ ಓಪನ್ ಆಗುತ್ತೆ. ಈ ಮತದಾರರ ಪಟ್ಟಿಯಿಂದ ಅವರ ಸೀರಿಯಲ್ ನಂಬರ್ ಏನು ಮತ್ತು ಅವರ ಹೆಸರೇನು ಪ್ರತಿಯೊಂದನ್ನು ಕೂಡ ಕ್ರಮ ಸಂಖ್ಯೆ ಏನಿದೆ ಅದನ್ನು ನೋಟ್ ಮಾಡಿ ಇಟ್ಕೊಳ್ಬೋದು. ಸೊ ಈ ರೀತಿ ನೀವು ಏನು ಮಾಡಬೇಕು ಅಂತಂದರೆ 2025ರ ನಿಮ್ಮ ಬೂತ್ನ ಮತಪಟ್ಟಿ, 2002ರ ನಿಮ್ಮ ಬೂತ್ನ ಮತಪಟ್ಟಿ ಡೌನ್ಲೋಡ್ ಮಾಡಿಕೊಂಡು ಪ್ರತಿಯೊಂದು ವೋಟರ್ದು ನೇಮು, ಸೀರಿಯಲ್ ನಂಬರು ಅಥವಾ ಕ್ರಮ ಸಂಖ್ಯೆ, ಬೂತ್ ನಂಬರ್ ಅಥವಾ ಪಾರ್ಟ್ ನಂಬರ್, ಕಾನ್ಸ್ಟಿಟ್ಯೂಯೆನ್ಸಿ ನಂಬರ್ ಅಷ್ಟನ್ನು ನೋಟ್ ಮಾಡಿ ಇಟ್ಕೊಳ್ಬೇಕು. ಇಷ್ಟು ಮಾಡಿಕೊಂಡ ಮೇಲೆ ನಿಮಗೆ ಆಲ್ಮೋಸ್ಟು 70% ನಿಮ್ಮ ಬೂತಿನ ವೋಟರ್ಗಳದ್ದು ಮ್ಯಾಪಿಂಗ್ ಆಗೋಗುತ್ತೆ. ಇಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು ಏನು ಅಂತಂದರೆ, ಇವತ್ತು ನಿಮ್ಮ ಬೂತಲ್ಲಿ ಯಾರೋ ವೋಟರ್ ಇದ್ದಾರೆ, ಆ ವೋಟರ್ಗಳ ನೇಮು 2002ರಲ್ಲಿ ನಿಮ್ಮ ಬೂತಲ್ಲಿ ಇರಲಿಲ್ಲ, ಬೇರೆ ಯಾವುದೋ ಬೂತಲ್ಲಿತ್ತು, ಬೇರೆ ಯಾವುದೋ ಕಾನ್ಸ್ಟಿಟ್ಯೂಯೆನ್ಸಿಲಿ ಇರುತ್ತೆ. ಅಂಥ ಸಮಯದಲ್ಲಿ ಅವ್ರ ಹೆಸರನ್ನು ಹುಡುಕೋದು ಹೇಗೆ? ಈ ದೇಶದ ಯಾವುದೇ ಕಾನ್ಸ್ಟಿಟ್ಯೂಯೆನ್ಸಿಲಿದ್ದರೂ ಪರವಾಗಿಲ್ಲ, ಅದನ್ನು ಹುಡುಕಿ ಅವ್ರ ಹೆಸರಿದ್ರೆ ಮ್ಯಾಪಿಂಗ್ ಆಗುತ್ತೆ. ಅದನ್ನು ಹುಡುಕೋದು ಹೇಗೆ? ತುಂಬ ಸಿಂಪಲ್. ಅದಕ್ಕೇನು ಮಾಡಬೇಕು ಅಂತಂದರೆ, ಪುನಃ ಈ ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ನಲ್ಲಿ ನೀವು ಮತದಾರರ ಪಟ್ಟಿ 2002 ಅಂತ
ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಬರ್ತಕ್ಕಂಥ 2 ಆಪ್ಷನ್ನು 2002ರ ಮತಪಟ್ಟಿಯನ್ನು ಡೌನ್ಲೋಡ್ ಮಾಡಿ ಅಂತ ಒಂದು ಆಪ್ಷನ್ ಬರುತ್ತೆ. ಅದೇ ರೀತಿ ಕೆಳಗಡೆ ಇನ್ನೊಂದು ಆಪ್ಷನ್ ಇದೆ, 2002ರ ಮತಪಟ್ಟಿಯಲ್ಲಿ ನಿಮ್ಮ ಹೆಸರನ್ನು ಹುಡುಕಿ ಅನ್ನೋ ಒಂದು ಆಪ್ಷನ್ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿ. ನೀವು ಅದನ್ನು ಕ್ಲಿಕ್ ಮಾಡಿದಾಗ ಎಗೇನ್ ಜಿಲ್ಲೆ ಆಯ್ಕೆ ಮಾಡಿ ಅಂತ ಕೇಳುತ್ತೆ. ನಾನು ಮಂಡ್ಯ ಅಂತ ಆಯ್ಕೆ ಮಾಡ್ತೀನಿ. ವಿಧಾನಸಭಾ ಕ್ಷೇತ್ರದ ಹೆಸರು ಕೇಳುತ್ತೆ, ನಾಗಮಂಗಲ ಆಯ್ಕೆ ಮಾಡ್ತೀನಿ. ನನಗೆ 2002ರಲ್ಲಿ ನಾನು ಯಾವ ಬೂತಲ್ಲಿ ವೋಟ್ ಹಾಕಿದ್ದೆ ಅಂತ ಗೊತ್ತಿದ್ದಾಗ ಹುಡುಕೋದು ಈಸಿ, ಗೊತ್ತಿಲ್ಲದೆ ಇದ್ದಾಗ ಸ್ವಲ್ಪ ಟೈಮ್ ತಗೊಳ್ಳುತ್ತೆ, ಆದರೆ ಅಸಾಧ್ಯ ಏನಿಲ್ಲ. ನಾನೇನು ಮಾಡ್ತೀನಿ, ಇಲ್ಲಿ ವಿವರಗಳನ್ನು ನಮೂದಿಸಿ ಅಂತ ಬರುತ್ತೆ. ನಾನೇನು ಮಾಡ್ತೀನಿ, ನನ್ನ ಹೆಸರನ್ನು ಇಲ್ಲಿ ಮಾಡ್ತೀನಿ, ಬಸವರಾಜು BC ಅಂತ ಹೆಸರನ್ನ ಎಂಟರ್ ಮಾಡಿ ಹುಡುಕ್ತೀನಿ. ಹಾಗೆ ಹುಡುಕಿದಾಗ ಅದೇನು ತೋರಿಸ್ತಾ ಇದೆ, ಯಾವುದೇ ಹೊಂದಾಣಿಕೆಗಳು ಕಂಡು ಬಂದಿಲ್ಲ, ನೋ ಮ್ಯಾಚಸ್ ಫೌಂಡ್ ಅಂತ ತೋರಿಸ್ತಾ ಇದೆ. ಆಗ ನಾನೇನು ಮಾಡ್ತೀನಿ, ಬಸವರಾಜು BC ಅನ್ನೋದ್ರ ಬದಲು ಬರೀ ಬಸವರಾಜು ಅಂತ ಪ್ರೆಸ್ ಮಾಡಿ ಬಸವರಾಜು ಮಾತ್ರ ಎಂಟರ್ ಮಾಡಿ ಆಗ ಸರ್ಚ್ ಕೊಟ್ಟರೆ ಆಗ ನೋಡಿ ನಾಗಮಂಗಲ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ಇದ್ದಂಥ ಅಷ್ಟೂ ಬಸವರಾಜು ಯಾರ್ಯಾರಿದ್ದಾರೆ ಅವ್ರನ್ನ ಅಷ್ಟೂ ಹೆಸರುಗಳನ್ನ ತೋರಿಸುತ್ತೆ. ಆದರೆ ಇಂಥ ಒಂದು ಪ್ರೋಸೆಸ್ನಲ್ಲಿ ನೀವು ಸ್ವಲ್ಪ ಟೈಮ್ ತಗೊಳ್ಳುತ್ತೆ, ಆದರೆ ಇದನ್ನು ಹುಡುಕೋದು ಅಸಾಧ್ಯ ಏನಿಲ್ಲ. ನನ್ನ ಪ್ರಕಾರ ಮ್ಯಾಕ್ಸಿಮಮ್ 10ರಿಂದ 15 ನಿಮಿಷ ಟೈಮ್ ತೊಗೊಳ್ಬೋದು ಅಷ್ಟೇ. ಹೀಗೆ ಹುಡುಕ್ತಾ ಹೋದರೆ ನೋಡಿ, ಸೀರಿಯಲ್ ನಂಬರ್ 392ನಲ್ಲಿ ನನ್ನ ಹೆಸರು ಇಲ್ಲಿ ಕಾಣಿಸ್ತು, BC ಬಸವರಾಜು ಅಂತ. ನಂದೇನಾ ಅಂತ ಚೆಕ್ ಮಾಡ್ಕೊಳ್ಳಿಕ್ಕೆ ನಮ್ಮ ತಂದೆ ಹೆಸರು ಹುಡುಕಿದ್ರೆ C ಚಂದ್ರಪ್ಪ ಅಂತಿದೆ. ಆಗ ನನಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ನಂದು ಸೀರಿಯಲ್ ನಂಬರ್ 392 ಮತ್ತು ಪಾರ್ಟ್ ನಂಬರು, ಬೂತ್ ನಂಬರು 73 ಅಂತ ಗೊತ್ತಾಗುತ್ತೆ. ಸೊ 73 ಬೂತ್ ನಂಬರ್ ಗೊತ್ತಾಯಿತು, BC ಬಸವರಾಜು C ಚಂದ್ರಪ್ಪ ಅಂತ ಗೊತ್ತಾಯಿತು. ಆಗ ನಾನೇನು ಮಾಡ್ತೀನಿ, ಇಲ್ಲಿ ನಾನು ಹುಡುಕ್ತಾ ಇದ್ದಾಗ ನನ್ನ ಹೆಸರು ನೋಟ್ ಮಾಡ್ಕೊಳ್ತೀನಿ. ತಂದೆ ಹೆಸರೇನಿತ್ತು, ಪಾರ್ಟ್ ನಂಬರ್ 73, ನಾಗಮಂಗಲ ಕಾನ್ಸ್ಟಿಟ್ಯೂಯೆನ್ಸಿ ನಂಬರ್ A101 ಮತ್ತು ಸೀರಿಯಲ್ ನಂಬರು 392. ಈ ರೀತಿ ನಾವು 2002ರಲ್ಲಿ ನಾವಿರೋ ಬೂತ್ನಲ್ಲಿ ನಮ್ಮ ಹೆಸರಿಲ್ಲ, ಈಗ ಬೇರೆ ಎಲ್ಲೋ ಓಟ್ ಹಾಕಿರ್ತೀವಿ ನಾವು ಆ ಟೈಮ್ನಲ್ಲಿ. ಅಂಥ ಟೈಮಲ್ಲಿ ಈ ರೀತಿ ವೆಬ್ಸೈಟ್ ಮೂಲಕ ಆರಾಮಾಗಿ ನಮ್ಮ ಹೆಸರನ್ನು ಹುಡ್ಕೋಬೋದು. ನನಗೆ ಮ್ಯಾಕ್ಸಿಮಮ್ ತೊಗೊಂಡಿದ್ದು ನನ್ನ ಹೆಸರು ಹುಡ್ಕೊಳ್ಳೋಕ್ಕೆ 10 ನಿಮಿಷ ಅಷ್ಟೇ. ಈ ರೀತಿ ನೀವೇನು ಮಾಡಬೇಕು, ನಿಮ್ಮ ಬೂತ್ನಲ್ಲಿ ಯಾರ್ಯಾರಿದ್ದಾರೆ ಅವರಲ್ಲಿ ಯಾರ ಹೆಸರು 2002ರಲ್ಲಿ ನಿಮ್ಮ ಬೂತಲ್ಲಿಲ್ಲ ಬಟ್ ಬೇರೆ ಎಲ್ಲೋ ಓಟ್ ಹಾಕಿರ್ತಾರೆ, ಅವ್ರನ್ನ ಕೇಳ್ಕೊಳ್ಳಿ. ನೀವು ಯಾವ ಕಾನ್ಸ್ಟಿಟ್ಯೂಯೆನ್ಸಿಲಿ ಓಟ್ ಹಾಕಿದ್ರಿ ಅಂತ ಕೇಳ್ಕೊಳ್ಳಿ. ಆ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ಅವ್ರ ಹೆಸರನ್ನ ಎಂಟ್ರ್ ಮಾಡಿ ಹುಡುಕಿದ್ರೆ ನಿಮಗೆ ಸಿಕ್ಬಿಡುತ್ತೆ. ಹೆಸರು ಎಂಟ್ರ್ ಮಾಡುವಾಗ ಎಕ್ಸಾಕ್ಟಾಗಿ ಹೆಸರು ಹೆಂಗಿರುತ್ತೆ ಹಾಗೆ ಎಂಟ್ರ್ ಮಾಡಬೇಕು. ಅಕಸ್ಮಾತ್ ಒಂದು ಸ್ವಲ್ಪ ಹಿಂದೆ ಮುಂದೆ ಆದರೂ ತೋರಿಸಲ್ಲ, ಅದು ನೋ ಮ್ಯಾಚಸ್ ಫೌಂಡ್ ಅಂತ ತೋರಿಸುತ್ತೆ. ಹಾಗಾಗಿ ಈಗ ನಾನೇನೆ ಬಸವರಾಜು BC ಅಂತ ಎಂಟ್ರ್ ಮಾಡಿದಾಗ ತೋರಿಸಿಲ್ಲ ಅದು, ಆದರೆ ಬಸವರಾಜು ಅಂತ ಎಂಟ್ರ್ ಮಾಡಿದಾಗ ಅಷ್ಟೂ ಹೆಸರುಗಳನ್ನ ತೋರಿಸಿದೆ. ಯಾಕೆಂದರೆ ಇಲ್ಲಿ BC ಬಸವರಾಜು ಅಂತಿದೆ ಇಲ್ಲಿ ವೋಟರ್ ಲಿಸ್ಟಲ್ಲಿ. ನಾನು ಎಂಟ್ರ್ ಮಾಡಿದ್ದೇನು ಬಸವರಾಜು BC ಅಂತ ಎಂಟ್ರ್ ಮಾಡಿದೆ, ಅದಕ್ಕೆ ತೋರಿಸಲಿಲ್ಲ ಅದು. ನಾನೇನು ಮಾಡಿಬಿಟ್ಟೆ, ಬಸವರಾಜು ಅಂತ ಮಾತ್ರ ಎಂಟ್ರ್ ಮಾಡಿ ಹುಡುಕಿದಾಗ ಅಷ್ಟೂ ಬಸವರಾಜುಗಳನ್ನ ತೋರಿಸ್ಕೊಳ್ತಾ ಬಂತು. ನಾನು ಒಂದು ಸ್ವಲ್ಪ ಹುಡುಕ್ತಾ ಹೋದಾಗ 10 ನಿಮಿಷಕ್ಕಿಂತ ಕಡಿಮೆ ಅವಧಿಯಲ್ಲಿ ನನ್ನ ಹೆಸರು ನನಗೆ ಹುಡ್ಕೊಳಕ್ಕಾಯಿತು. ಮತ್ತು ಇನ್ನೊಂದಿದೆ, ಉದಾಹರಣೆಗೆ ನಾನು ನನ್ನ ಹೆಸರು ಹಾಕಿ ಹುಡುಕಿದೆ, ಬಸವರಾಜು ಅಂತ ಹಾಕಿ ಹುಡುಕಿದೆ, ಸಿಕ್ಬಿಡ್ತು. ಅಕಸ್ಮಾತ್ ನನ್ನ ಹೆಸರು ಹಾಕಿ ಹುಡುಕಿದಾಗಲೂ ಸಿಗಲಿಲ್ಲ. ಆಗ ನಾನೇನು ಮಾಡ್ಬೋದು, ನಮ್ಮ ತಂದೆ ತಾಯಿ ಹೆಸರು ಹಾಕಿ ಹುಡುಕ್ಬೋದು, ಅಥವಾ ನನ್ನ ತಮ್ಮ ತಂಗಿ ಅಣ್ಣ ಅಕ್ಕ ಯಾರಾದರೂ ಹೆಸರಿದ್ರೆ ಅವ್ರ ಹೆಸರು ಹಾಕಿ ಹುಡುಕ್ಬೋದು. ಯಾಕೆ ಅಂತಂದರೆ ಮತದಾರ ಪಟ್ಟಿನಲ್ಲಿ ನಮ್ಮೆಲ್ಲರ ಹೆಸರು ಒಂದೇ ಕಡೆ ಸಿಗ್ತದೆ, ಕರೆಕ್ಟಾಗಿ ಹುಡುಕ್ಬಿಟ್ರೆ ಒಂದೇ ಹೆಸರೇ ಮಾಡಿಸಿರ್ತೀವಿ. ಹಂಗೂ ಸಿಗಲಿಲ್ಲ ಅಂದಾಗ ನಮ್ಮ ನೈಬರ್ಸ್ ಅವತ್ತು ಯಾರಿದ್ರು ಅವ್ರ ಹೆಸರನ್ನ ಹಾಕ್ಬಿಟ್ಟು ಹುಡುಕಿದ್ರು ಕೂಡ ಸಿಕ್ಬಿಡುತ್ತೆ. ಈ ರೀತಿ ಕೂಡ ಮಾಡ್ಕೋಬೋದು. ಈ ರೀತಿ ನೀವು ಕೂಡ ನಿಮ್ಮ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ಯಾರ ಹೆಸರು 2002ರಲ್ಲಿ ನಿಮ್ಮ ಬೂತಲ್ಲಿ ಇಲ್ವೋ, ಬೇರೆ ಯಾವುದೋ ಬೂತಲ್ಲಿ ಇರುತ್ತೆ, ಈ ರೀತಿ ನೀವು ಹುಡುಕಿ ಅವರ ಹೆಸರು, ಅವರ ಬೂತ್ ನಂಬರು, ಅವತ್ತಿನ ಬೂತ್ ನಂಬರು, ಕಾನ್ಸ್ಟಿಟ್ಯೂಯೆನ್ಸಿ ನಂಬರು, ಸೀರಿಯಲ್ ನಂಬರ್ ಅಷ್ಟನ್ನು ಡೌನ್ಲೋಡ್ ಮಾಡಿ ನೋಟ್ ಮಾಡಿಕೊಂಡು ಇಟ್ಕೊಳ್ಳಿ. ನಿಮ್ಮ ಬೂತ್ನಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವೋಟುದಾರರ 2025ರ ಡೀಟೇಲ್ಸು, ಅದೇ ರೀತಿ 2002ರ ಮತಪಟ್ಟಿಯ ಡೀಟೇಲ್ಸ್ನ ನೋಟ್ ಮಾಡಿ ಇಟ್ಕೊಳ್ಳಿ. ಇಷ್ಟು ಮಾಡ್ಕೊಂಬಿಟ್ರೆ ನಿಮ್ಮ ಬೂತಲ್ಲಿರ್ತಕ್ಕಂಥ ಆಲ್ಮೋಸ್ಟ್ 85 to 90% ಅಷ್ಟು ಮತದಾರರ ವಿವರ ಕಲೆಕ್ಟ್ ಆಗಿಬಿಡುತ್ತೆ, ಮ್ಯಾಪಿಂಗು ಆಗಿಬಿಡುತ್ತೆ. ಇಲ್ಲಿ ಮುಖ್ಯವಾಗಿ ನಿಮಗೆ ಬರ್ತಕ್ಕಂಥ ಇನ್ನೊಂದು ಪ್ರಾಬ್ಲಮ್ ಏನು ಅಂತಂದರೆ ನಿಮ್ಮ ಬೂತ್ನಲ್ಲಿರ್ತಕ್ಕಂಥ ಮಹಿಳಾ ಮತದಾರರ ಸಮಸ್ಯೆ. ಯಾಕೆ ಅಂತಂದರೆ ನಿಮ್ಮ ಬೂತ್ನಲ್ಲಿರ್ತಕ್ಕಂಥ ಎಷ್ಟೋ ಮಹಿಳೆಯರು ಬೇರೆ ಊರುಗಳಿಂದ ಮದುವೆಯಾಗಿ ಇಲ್ಲಿಗೆ ಬಂದಿರ್ತಾರೆ. 2002ರಲ್ಲಿ ಅವರ ಓಟು ಅವರ ತವರು ಮನೇಲಿರ್ತದೆ, ಅಥವಾ ಅವರ ತಂದೆ ತಾಯಿಂದರ ಓಟು ಅವ್ರ ತವರು ಮನೇಲಿರ್ತದೆ. ಇಂಥ ಒಂದು ಸಂದರ್ಭದಲ್ಲಿ ಅವ್ರನ್ನ ಕರೆಕ್ಟಾಗಿ ಕೇಳಿಕೊಂಡು ಅವ್ರದ್ದು ಯಾವುದು ಕಾನ್ಸ್ಟಿಟ್ಯೂಯೆನ್ಸಿ ಅಂತ ಕೇಳಿಕೊಂಡು ಅದರ ಪ್ರಕಾರ ನೀವು ವೆಬ್ಸೈಟಲ್ಲಿ ಹುಡುಕಿದ್ರೆ ಆ ವಿವರಗಳು ಸಿಕ್ಬಿಡುತ್ತೆ. ಆದರೆ 2008ರಲ್ಲಿ ಕಾನ್ಸ್ಟಿಟ್ಯೂಯೆನ್ಸಿಗಳು ಚೇಂಜ್ ಆಗಿರ್ತವೆ, ಬೂತ್ಗಳು ಚೇಂಜ್ ಆಗಿರ್ತವೆ. ಆಗ ಅವ್ರು ಹೇಳೋ ಕಾನ್ಸ್ಟಿಟ್ಯೂಯೆನ್ಸಿ ಬೇರೆ ಆಗಿರ್ಬೋದು, ಬೂತ್ ಕನ್ಫ್ಯೂಸ್ ಆಗಿಬಿಡ್ಬೋದು. ಅಟ್ಲೀಸ್ಟ್ ಕಾನ್ಸ್ಟಿಟ್ಯೂಯೆನ್ಸಿ ಗೊತ್ತಾದರೂ ಈ ಮೆಥಡಲ್ಲಿ ನೀವು ಹುಡುಕಬಹುದು. ಈ ಮೆಥಡಲ್ಲಿ ನೀವು ಯಾವುದೇ ಕಾನ್ಸ್ಟಿಟ್ಯೂಯೆನ್ಸಿ ಆಗಿರಲಿ, ಸಿಟಿದಾಗಿರಲಿ ಹಳ್ಳಿದಾಗಿರಲಿ ನೀವು ಹುಡುಕೋಬಹುದು. ಮಹಿಳೆಯರ ವಿಷಯದಲ್ಲಿ ಅಕಸ್ಮಾತ್ ಕಾನ್ಸ್ಟಿಟ್ಯೂಯೆನ್ಸಿನೂ ಕನ್ಫ್ಯೂಸ್ ಆಯಿತು, ಬೂತು ಕನ್ಫ್ಯೂಸ್ ಆಯಿತು ಅಂದಾಗ ಅವರ ತವ್ರ ಮನೇಲಿ ಇರ್ತಾರಲ್ಲ, ಅವ್ರ ತಂದೆ ಅಥವಾ ಅವ್ರ ತಾಯಿ, ಅವ್ರ ಅಣ್ಣ ತಮ್ಮದಿರು ಇರ್ತಾರಲ್ಲ, ಅವರು ಎನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡಿರ್ತಾರೆ ನೋಡಿ ಈ ಸರಿ. ಆ ಎನ್ಯುಮರೇಷನ್ ಫಾರ್ಮ್ ಒಂದು ಕಾಪಿ ತರಿಸ್ಕೊಂಡ್ರೆ ಅಲ್ಲಿ 2002ರ ಎಲ್ಲ ಡೀಟೇಲ್ಸ್ ಇರ್ತದೆ. ಆಗ ಇವ್ರದ್ದು ಕೂಡ ಈಸಿಯಾಗಿ ಸಿಗುತ್ತೆ. ಈ ರೀತಿ ಮಾಡೋದ್ರ ಮೂಲಕ ನೀವು ಅವರ ಹೆಸರುಗಳನ್ನು ಕೂಡ 2002ರ ಮತಪಟ್ಟಿಯಲ್ಲಿ ಉಳಿಸ್ಕೋಬೋದು.
ಸೊ ಇನ್ನೊಂದು ಬರುವಂಥ ವಿಷಯ ಏನು ಅಂತಂದರೆ, ನಿಮ್ಮ ಬೂತ್ನಲ್ಲಿ ಇರ್ತಾರೆ, ಅವರು ಬೇರೆ ಊರುಗಳಿಗೆ ಹೋಗಿ ಕೆಲಸಕ್ಕೆ ಹೋಗಿರ್ತಾರೆ, ಬೆಂಗಳೂರು ಮಂಗಳೂರು ಬೇರೆ ಬೇರೆ ಕಡೆಗೆ ಹೋಗಿರ್ತಾರೆ, ಅಲ್ಲಿ ಸೆಟ್ಲ್ ಆಗಿರ್ತಾರೆ, ಅವರನ್ನೂ ಕೂಡ ಕರೆಸಿ ನೀವು ಅವರ ವಿವರಗಳನ್ನ ಕಲೆಕ್ಟ್ ಮಾಡ್ಕೋಬೇಕು. ಕೆಲವು ಸರಿ ಆ ಥರ ಬೇರೆ ಕಡೆ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರದ್ದು ಕೂಡ 2002ರಲ್ಲಿ ಬೇರೆ ಎಲ್ಲೋ ಹೆಸರಿರುತ್ತೆ, ಅದನ್ನೂ ಕೂಡ ನೀವು ಹುಡುಕ್ಬಿಟ್ಟು ಇದೇ ಮೆಥಡಲ್ಲಿ ಹುಡುಕಿ ಒಟ್ಟು 2002ರ ಮತಪಟ್ಟಿಯನ್ನು ರೆಡಿ ಮಾಡ್ಕೋಬೋದು. ಈ ರೀತಿ ಮಾಡಿಕೊಂಡಾಗ ನಿಮ್ಮ ಬೂತ್ನಲ್ಲಿ ಎಷ್ಟು ವೋಟರ್ಸ್ ಇದ್ದಾರೋ ಅಷ್ಟು ವೋಟರ್ಸ್ದು ಆಲ್ಮೋಸ್ಟ್ 95% ಅಷ್ಟು ವೋಟರ್ಸ್ದು ಮ್ಯಾಪಿಂಗ್ ಆಗಿಬಿಡುತ್ತೆ. ಹೀಗೆ ಮ್ಯಾಪಿಂಗ್ ಆದಾಗ 95% ಅಷ್ಟು ವೋಟರ್ಸ್ದು ವೋಟರ್ ಲಿಸ್ಟಲ್ಲಿ ಸೇರಿಕೊಳ್ಳುತ್ತೆ. ಇಷ್ಟು ವಿವರಗಳು ಸಿಕ್ಕಿದ ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು, ಈ ವಿವರಗಳನ್ನ ಇಟ್ಕೊಂಡು ನೀವು ನಿಮ್ಮ ಬೂತಿನ ವೋಟರ್ಸ್ಗೆ ಎನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡಲಿಕ್ಕೆ ಸಹಾಯ ಮಾಡಬೇಕು. ಎನ್ಯುಮರೇಷನ್ ಫಾರ್ಮ್ ವೆರಿ ಸಿಂಪಲ್. ಎನ್ಯುಮರೇಷನ್ ಫಾರ್ಮಲ್ಲಿ ಏನಿರುತ್ತೆ, ಎನ್ಯುಮರೇಷನ್ ಫಾರ್ಮ್ ಕೊಡ್ತಾರೆ. ಎನ್ಯುಮರೇಷನ್ ಫಾರ್ಮ್ನಲ್ಲಿ 2025ರ ವೋಟರ್ ಲಿಸ್ಟಲ್ಲಿ ಪ್ರತಿಯೊಬ್ಬ ವೋಟರ್ದು ಡೀಟೇಲ್ಸ್ ಏನಿದೆ ಆಲ್ರೆಡಿ ಪ್ರಿಂಟ್ ಆಗಿರುತ್ತೆ. ಫಸ್ಟ್ ಕಾಲಮಲ್ಲಿ ಅವ್ರದ್ದು ಎಲೆಕ್ಟರ್ಸ್ ನೇಮು, ಎಪಿಕ್ ನಂಬರು, ಅಡ್ರೆಸ್ಸು ಪ್ರಿಂಟ್ ಆಗಿರ್ತದೆ. ಎರಡನೇ ಕಾಲಮಲ್ಲಿ ಸೀರಿಯಲ್ ನಂಬರು, ಪಾರ್ಟ್ ನಂಬರ್ ಎಲ್ಲ ಪ್ರಿಂಟ್ ಆಗಿರುತ್ತೆ. ಮೂರನೇ ಕಾಲಮಲ್ಲಿ QR ಕೋಡ್ ಇರುತ್ತೆ. ನಾಲ್ಕನೇದಲ್ಲಿ ಹಳೆ ಫೋಟೋ ಇರುತ್ತೆ. 5ನೇ ಕಾಲಮಲ್ಲಿ ನೀವು ಹೊಸ ಫೋಟೋಗಳನ್ನ ಅವ್ರು ಅಂಟಿಸ್ಬೇಕು ಮತದಾರರು. ಅದಾದ ಮೇಲೆ ಈ ಯಾವುದೇ ಮತದಾರರ ಹೆಸರು, ನಿಮ್ಮ ಬೂತ್ನಲ್ಲಿ ಇರತಕ್ಕಂಥ ಯಾವುದೇ ಮತದಾರರ ಹೆಸರು 2025ರ ವೋಟರ್ ಲಿಸ್ಟು ಮತ್ತು 2002ರ ವೋಟರ್ ಲಿಸ್ಟು ಎರಡೂ ಕಡೆ ಇದ್ದಾಗ ನೀವು ಎಡಭಾಗದ ಕಾಲಮ್ ಮಾತ್ರ ಫಿಲ್ ಮಾಡಬೇಕು. ಡೀಟೇಲ್ಸ್ ಆಫ್ ದ ಎಲೆಕ್ಟರಿಂದ ಎಲೆಕ್ಟೋರಲ್ ರೋಲ್ ಆಫ್ ದ ಲಾಸ್ಟ್ SIR, ಅಲ್ಲಿ ಎಲೆಕ್ಟೋರಲ್ ನೇಮು, ಎಪಿಕ್ ನಂಬರು, ರಿಲೇಟಿವ್ಸ್ ನೇಮು, ರಿಲೇಷನ್ಶಿಪ್, ಡಿಸ್ಟ್ರಿಕ್ಟು, ಸ್ಟೇಟು, ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನೇಮ್ ಏನು, ಮತ್ತು ಕಾನ್ಸ್ಟಿಟ್ಯೂನ್ಸಿ ನಂಬರು, ಪಾರ್ಟ್ ನಂಬರು, ಸೀರಿಯಲ್ ನಂಬರು. ಅದೇ ರೀತಿ ಕೆಳಗಡೆ ಇನ್ನೂ ಕೆಲವು ವಿವರಗಳು ಬರ್ತವೆ. ಆಧಾರ್ ಕಾರ್ಡು, ಮೊಬೈಲ್ ನಂಬರು, ಫಾದರ್ಸ್ ನೇಮು, ಗಾರ್ಡಿಯನ್ಸ್ ನೇಮು, ಇದನ್ನು ಕೂಡ ನೀವು ಫಿಲ್ ಮಾಡ್ಬೋದು. ಅದಾದಮೇಲೆ ಅಕಸ್ಮಾತು ನಿಮ್ಮ ಬೂತಲ್ಲಿರ್ತಕ್ಕಂಥ ಯಾವುದೇ ವೋಟರ್ ತಗೊಳ್ಳಿ ಎಕ್ಸಾಂಪಲ್ಲು, ಅವ್ರ ವೋಟರ್ ಹೆಸರು 2002ರ ವೋಟರ್ ಲಿಸ್ಟಲ್ಲಿ ಇರೋಲ್ಲ. ಅಂಥ ಒಂದು ಸಮಯದಲ್ಲಿ ಅವರ ತಂದೆ ಅಥವಾ ಅವರ ತಾಯಿಯ ಹೆಸರು 2002ರ ವೋಟರ್ ಲಿಸ್ಟ್ ಇರುತ್ತಲ್ಲ, ಅದನ್ನು ಕಲೆಕ್ಟ್ ಮಾಡಿಕೊಂಡು ನೀವು ಅದನ್ನ ಡೀಟೇಲ್ಸ್ನ ರೈಟ್ ಸೈಡ್ ಕಾಲಮಲ್ಲಿ ಫಿಲ್ ಮಾಡಬೇಕು. ಹೀಗೆ ಫಿಲ್ ಮಾಡಿದಾಗ ಅಲ್ಲೂ ಕೂಡ ಸೇಮ್ ನೇಮು, ಎಪಿಕ್ ನಂಬರು ಇದ್ದರೆ ರಿಲೇಟಿವ್ಸ್ ನೇಮ್ ಅವ್ರ ತಂದೆದು ಹಾಕ್ಬೋದು. ರಿಲೇಷನ್ಶಿಪ್ಪು ಸೇಮ್, ಕಾನ್ಸ್ಟಿಟ್ಯೂನ್ಸಿ ನಂಬರು, ಪಾರ್ಟ್ ನಂಬರು, ಸೀರಿಯಲ್ ನಂಬರು, ಇಷ್ಟನ್ನು ಹಾಕಿ ಮತದಾರರು ಅವ್ರ ಸಿಗ್ನೇಚರ್ ಹಾಕಿದ್ರು ಅಂತಂದರೆ ಎನ್ಯುಮರೇಷನ್ ಫಾರ್ಮ್ ಕಂಪ್ಲೀಟಾಗಿ ಫಿಲ್ ಆಗುತ್ತೆ, ಮ್ಯಾಪಿಂಗು ಆಗುತ್ತೆ, ಅವ್ರ ಹೆಸರು ವೋಟರ್ ಲಿಸ್ಟಲ್ಲೂ ಬರುತ್ತೆ. ಸೊ ಒಟ್ಟಾರೆಯಾಗಿ ಇಷ್ಟೇನು ಡಿಸ್ಕಸ್ ಮಾಡಿದ್ವಿ ನಾವು, 3 ಕ್ಯಾಟಗರಿನ ಎಲೆಕ್ಷನ್ ಕಮಿಷನ್ ಹೇಳುತ್ತೆ. ಆದರೆ ನಮ್ಮ ಅನುಕೂಲಕ್ಕೆ ಇದನ್ನು ಸರಳಗೊಳಿಸ್ಕೊಳ್ಳೋಕ್ಕೋಸ್ಕರ 6 ಕ್ಯಾಟಗರಿ ಮಾಡ್ಕೊಳ್ಳೋಣ. ಕ್ಯಾಟಗರಿ 1, 2, 3ದು ಈಗ ಹೇಳಿರೋ ಥರ ಮ್ಯಾಪಿಂಗ್ ಆಗಿಬಿಡುತ್ತೆ. ಆ ರೀತಿ ಮ್ಯಾಪಿಂಗ್ ಆಗಬೇಕು ಅಂತಂದರೆ 25ರ ವೋಟರ್ ಲಿಸ್ಟು, 2002ರ ವೋಟರ್ ಲಿಸ್ಟು ಡೌನ್ಲೋಡ್ ಮಾಡ್ಕೋಬೇಕು, ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೋಬೇಕು, ಮಹಿಳೆಯರದು, ವಲಸೆ ಕಾರ್ಮಿಕರದು ಇನ್ನೂ ನೀಟಾಗಿ ಕಲೆಕ್ಟ್ ಮಾಡ್ಕೋಬೇಕು, ಎಚ್ಚರಿಕೆಯಿಂದ ಕಲೆಕ್ಟ್ ಮಾಡ್ಕೋಬೇಕು. ಅಷ್ಟು ಕಲೆಕ್ಟ್ ಮಾಡ್ಕೊಂಡಾದ್ಮೇಲೆ 95% ಆಫ್ ವೋಟರ್ಸ್ದು ನಿಮ್ಮ ಹತ್ರ 25ರದ್ದು ಡೀಟೇಲ್ಸ್, 2002 ಡೀಟೇಲ್ಸ್ ಇರುತ್ತೆ. ಅಷ್ಟಿಟ್ಕೊಂಡು ಎನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡಲಿಕ್ಕೆ ಸಹಾಯ ಮಾಡಬೇಕು. ಇಷ್ಟು ಮಾಡಿದಾಗ ಏನಾಗುತ್ತೆ, ನಿಮ್ಮ ಬೂತ್ನಲ್ಲಿ 90 to 95% ವೋಟರ್ಸ್ದು ಮ್ಯಾಪಿಂಗ್ ಆಗಿಬಿಡುತ್ತೆ, ಅವ್ರ ವೋಟರ್ ಲಿಸ್ಟಲ್ಲೂ ಬರ್ತಾರೆ. ಉಳಿದ 5-10% ಅಷ್ಟು ವೋಟರ್ಸು ಕ್ಯಾಟಗರಿ 1A, ಕ್ಯಾಟಗರಿ 2A, ಕ್ಯಾಟಗರಿ 3A ಈ ಕ್ಯಾಟಗರಿಗಳು ಬರ್ಬೋದು. ಇವರೇನು ಮಾಡಬೇಕು, ಮ್ಯಾಪಿಂಗ್ ಆಗಬೇಕು ಅಂತಂದರೆ ದಾಖಲೆ ಕೊಡಬೇಕು. ಯಾವ ದಾಖಲೆಗಳನ್ನ ಕೊಡಬೇಕು, ಎಲೆಕ್ಷನ್ ಕಮಿಷನ್ನು ಯಾವ ದಾಖಲೆಗಳನ್ನ ಕೊಡಬೇಕು ಅಂತ 11 ದಾಖಲೆಗಳನ್ನ ಹೇಳುತ್ತೆ. ನಂಬರ್ 1 ಏನು ಅಂತಂದರೆ, ಯಾವುದೇ ಮತದಾರರು ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯಿ ಆಗಿದ್ದರೆ ಎಂಪ್ಲಾಯಿ ID ಕಾರ್ಡ್ ಅಥವಾ ಅಪಾಯಿಂಟ್ಮೆಂಟ್ ಆರ್ಡರ್. ನಂಬರ್ 2, 1987ನೇ ಇಸ್ವಿಗಿಂತ ಮೊದಲು ಇರತಕ್ಕಂಥ ಬ್ಯಾಂಕ್ ಅಕೌಂಟ್, LIC ಪಾಲಿಸಿ, ಪೋಸ್ಟ್ ಆಫೀಸ್ ಅಕೌಂಟ್, ಅದು ಯಾವುದಾದ್ರೂ ಡೀಟೇಲ್ ಇದ್ದರೆ. ನಂಬರ್ 3, ಬರ್ತ್ ಸರ್ಟಿಫಿಕೇಟು. ನಂಬರ್ 4, ಪಾಸ್ಪೋರ್ಟು. ನಂಬರ್ 5, SSLC ಪಾಸ್ ಮಾಡಿದ್ರೆ SSLC ಸರ್ಟಿಫಿಕೇಟು ಅಥವಾ TC ಅಥವಾ ಡಿಗ್ರಿ ಅಥವಾ ಮಾಸ್ಟರ್ ಡಿಗ್ರಿ ಸರ್ಟಿಫಿಕೇಟು ಬೈ ರೆಕಗ್ನೈಸ್ಡ್ ಯೂನಿವರ್ಸಿಟಿ. ನಂಬರ್ 6, ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟು. ಇದನ್ನು ಯೂಶಲಿ ತಹಶೀಲ್ದಾರ್ ಹತ್ರ ಸಿಗುತ್ತೆ. ನಂಬರ್ 7, ಅರಣ್ಯ ಉತ್ಪನ್ನಗಳ ಹಕ್ಕು ಪ್ರಮಾಣ ಪತ್ರ ಅಥವಾ ಫಾರೆಸ್ಟ್ ರೈಟ್ ಸರ್ಟಿಫಿಕೇಟು. ಇದು ಸಾಮಾನ್ಯವಾಗಿ ಕಾಡಂಚಿನಲ್ಲಿ ವಾಸಿಸ್ತಕ್ಕಂಥ ಆದಿವಾಸಿಗಳಿಗೆ ಮಾತ್ರ ಸಿಗುವಂಥದ್ದು, ಅದು ಅವ್ರಿಗೆ ಮಾತ್ರ ಅನ್ವಯ ಆಗುತ್ತೆ. ನಂಬರ್ 8, ಕ್ಯಾಸ್ಟ್ ಸರ್ಟಿಫಿಕೇಟು. ಕ್ಯಾಸ್ಟ್ ಸರ್ಟಿಫಿಕೇಟು OBC ಸಮುದಾಯಗಳಿಗೆ, SC ST ಸಮುದಾಯಗಳಿಗೆ ಸಿಗುತ್ತೆ, ಇದು ಕೂಡ ಒಂದು ದಾಖಲೆ. ನಂಬರ್ 9, ನ್ಯಾಷನಲ್ ರಿಜಿಸ್ಟ್ರಾರ್ ಆಫ್ ಸಿಟಿಸನ್ಸ್. ಇದು ಅಸ್ಸಾಂ ಅಂತ ಕೆಲವು ರಾಜ್ಯಗಳಲ್ಲಿ ಮಾತ್ರ ಆಗಿದೆ, ಅಲ್ಲಿಗೆ ಮಾತ್ರ ಇದು ಅನ್ವಯ ಆಗುತ್ತೆ. ನಂಬರ್ 10, ಫ್ಯಾಮಿಲಿ ರಿಜಿಸ್ಟರ್. ಇದು ಕೂಡ ಈಶಾನ್ಯದ ಕೆಲವು ರಾಜ್ಯಗಳಿಗೆ ಮಾತ್ರ ಅನ್ವಯ ಆಗುತ್ತೆ. ಇನ್ನು ನಂಬರ್ 11, ಸರ್ಕಾರದಿಂದ ಯಾವುದೇ ಮತದಾರರಿಗೆ ಭೂಮಿ ಅಥವಾ ಮನೆ ಮಂಜೂರಾಗಿದ್ದರೆ ಆ ಮಂಜೂರಾತಿ ಪತ್ರವನ್ನು ಕೂಡ ಒಂದು ದಾಖಲೆಯಾಗಿ ಪರಿಗಣಿಸಲಾಗ್ತದೆ. ಹೀಗೆ ಒಟ್ಟು 11 ದಾಖಲೆಗಳಲ್ಲಿ ಯಾವುದಾದ್ರೂ ಒಂದು ದಾಖಲೆಗಳನ್ನ ನೀವು ಹೊಂದಿಸಿ ಕೊಟ್ಟರೆ, ಒಂದು ದಾಖಲೆಗಳು ಮತದಾರ ಹತ್ರ ಇದ್ದರೆ ಆಗ ಕ್ಯಾಟಗರಿ 1A, 2A, 3A ಕೂಡ
ಕವರ್ ಆಗುತ್ತೆ. ಹೀಗೆ ಒಟ್ಟಾರೆಯಾಗಿ ಈ ದಾಖಲೆಗಳು ಯಾವುದು ಅನ್ನೋದನ್ನು ನೀವು 11 ದಾಖಲೆಗಳನ್ನು ಇಟ್ಕೊಂಡು ಈ 11 ದಾಖಲೆಗಳಲ್ಲಿ ಸಹಜವಾಗಿ ಈಸಿಯಾಗಿ ಸಿಗಬಲ್ಲಂಥದ್ದು ಬರ್ತ್ ಸರ್ಟಿಫಿಕೇಟ್ ಆಗಿರಬಹುದು, ಪಾಸ್ಪೋರ್ಟ್ ಇದ್ದರೆ ಪಾಸ್ಪೋರ್ಟು ಅಥವಾ SLC ಸರ್ಟಿಫಿಕೇಟು ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಈಸಿಯಾಗಿ ಸಿಗುತ್ತೆ. ತಹಶೀಲ್ದಾರರ ಕೊಡುವಂಥ ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ ಕೂಡ ಈಸಿಯಾಗಿ ಸಿಗುತ್ತೆ. ಯಾವ ದಾಖಲೆಗಳು ಮತದಾರ ಹತ್ರ ಆಲ್ರೆಡಿ ಇರುತ್ತೋ ಅದನ್ನು ಗಮನಿಸ್ಕೊಳ್ಳಿ, ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರಿ. ಅದೇ ರೀತಿ ದಾಖಲೆಗಳು ಯಾವುದನ್ನು ಈಸಿಯಾಗಿ ತೊಗೋಬಹುದೋ ಅದನ್ನು ಕೂಡ ತೆಗೆದುಕೊಳ್ಳಿಕ್ಕೆ ನೀವು ಮತದಾರರಿಗೆ ಸಹಾಯ ಮಾಡಿದ್ರೆ ನಿಮ್ಮ ಬೂತ್ನಲ್ಲಿರ್ತಕ್ಕಂಥ 100ಕ್ಕೆ 100 ಮತದಾರರ ಹೆಸರು ಮತದಾರ ಪಟ್ಟಿಲಿ ಉಳ್ಕೊಳ್ಳುತ್ತೆ. ಸೊ ಇನ್ನು ಉಳಿದಿರ್ತಕ್ಕಂಥ ಕೆಲಸ ಏನು ನಿಮ್ಮದು? ಮೊದಲನೇದಾಗಿ ಏನು ಮಾಡಿದ್ರಿ? ಮತದಾರ ಪಟ್ಟಿನ ಡೌನ್ಲೋಡ್ ಮಾಡ್ಕೊಂಡ್ರಿ, ಮ್ಯಾಪಿಂಗ್ ಮಾಡ್ಕೊಂಡ್ರಿ, ಡಾಟಾ ಸಂಗ್ರಹಿಸಿಟ್ಕೊಂಡ್ರಿ, ವಿವರಗಳನ್ನ ಇಟ್ಕೊಂಡ್ರಿ, ಮತ್ತು 2002 ಮತಪಟ್ಟಿಲಿ ಎಲ್ಲರನ್ನೂ ಹುಡುಕಾಡಿ ಅವ್ರದ್ದು ಸಂಗ್ರಹಿಸ್ಕೊಂಡಿದ್ದೀರಾ, ಮತ್ತು ದಾಖಲೆಗಳು ಯಾವುದು ಅಂತ ತಿಳ್ಕೊಂಡು ದಾಖಲೆಗಳನ್ನ ಹುಡುಕೊಳ್ಳೋಕ್ಕೂ ಸಹಾಯ ಮಾಡಿದ್ದೀರಾ. ಎಲ್ಲ ಆಗಿದೆ. ಮುಂದಕ್ಕೆ ಪ್ರೋಸೆಸ್ ಶುರುವಾದ ಮೇಲೆ BLOಗಳು ಏನು ಮನೆಗೆ ಹೋಗಿ ಎನ್ಯುಮರೇಷನ್ ಫಾರ್ಮ್ ಕೊಟ್ಟು ಕಲೆಕ್ಟ್ ಮಾಡ್ಕೊಳ್ತಾರೋ ಆ ಎನ್ಯುಮರೇಷನ್ ಫಾರ್ಮ್ ತುಂಬಲಿಕ್ಕೆ ನೀವು ಮತದಾರರಿಗೆ ಅಸಿಸ್ಟ್ ಮಾಡಬೇಕು. ನಂಬರ್ 1. ನಂಬರ್ 2, ಈ ಮತದಾರರ ಎನ್ಯುಮರೇಷನ್ ಫಾರ್ಮ್ಗಳನ್ನ ನೀವೇ ಕಲೆಕ್ಟ್ ಮಾಡ್ಕೊಂಡು ಹೋಗಿ BLOಗಳಿಗೆ ಕೊಡಬಹುದು. ಇದಕ್ಕೆ ಪ್ರಾವಿಷನನ್ನು ಎಲೆಕ್ಷನ್ ಕಮಿಷನ್ ಕೊಟ್ಟಿದೆ. ಪ್ರತಿದಿನ 50 ಎನ್ಯುಮರೇಷನ್ ಫಾರ್ಮ್ನ ಕಲೆಕ್ಟ್ ಮಾಡ್ಕೊಂಡು ಹೋಗಿ ಅವರಿಗೆ ಕೊಡ್ಬೋದು. ಇದು ನೀವು ಮಾಡಬೇಕಾದಂಥ ಕೆಲಸ. ಆಮೇಲೆ BLOಗಳು ಎನ್ಯುಮರೇಷನ್ ಫಾರ್ಮ್ನ ವೆರಿಫೈ ಮಾಡ್ತಾ ಇರುವಾಗ ನೀವು ಅದನ್ನು ಗಮನಿಸಬಹುದು. ಏನಾದರೂ ತಪ್ಪಾಗಿದ್ದರೆ, ಇನ್ನೊಂದಾಗಿದ್ದರೆ ಅದನ್ನು ಗಮನಿಸಿ ಅಸಿಸ್ಟ್ ಮಾಡಿ ಸರಿಯಾಗಿ ಅಪ್ಲೋಡ್ ಆಗೋ ಥರ ನೋಡ್ಕೋಬಹುದು. ಮತ್ತು ಇಲ್ಲಿ ಇನ್ನೊಂದು ಮುಖ್ಯವಾಗಿ ಬರ್ತಕ್ಕಂಥದ್ದು ಫಾರ್ಮ್ 6, ಫಾರ್ಮ್ 8 ಮತ್ತು ಫಾರ್ಮ್ 7. ಫಾರ್ಮ್ 6 ಅಂದರೆ ಹೊಸದಾಗಿ ಮತದಾರ ಆಗ್ತಾ ಇರ್ತಾರೆ, 18 ವರ್ಷ ತುಂಬಿರುತ್ತೆ, ಅವರು ಫಾರ್ಮ್ 6ನ ತುಂಬಬೇಕು. BLOಗಳು ಅವರಿಗೆ ಫಾರ್ಮ್ 6 ಕೊಡ್ತಾರೆ. ಆ ಫಾರ್ಮ್ 6ನ ತುಂಬಲಿಕ್ಕೆ ನೀವು ಸಹಾಯ ಮಾಡಿ. ಅವರು ಕೂಡ ದಾಖಲೆಗಳನ್ನ ಕೊಡಬೇಕು. ಆ ದಾಖಲೆಗಳನ್ನ ಕೊಡಲಿಕ್ಕೂ ನೀವು ಸಹಾಯ ಮಾಡಿ. ಅದೇ ರೀತಿ ಫಾರ್ಮ್ 6 ತುಂಬುವಂಥವ್ರು ಒಂದು ಡೆಕ್ಲರೇಷನ್ ಫಾರ್ಮ್ ಕೂಡ ತುಂಬಿಕೊಡ್ಬೇಕು. ಡೆಕ್ಲರೇಷನ್ ಫಾರ್ಮು ಆಲ್ಮೋಸ್ಟ್ ಎನ್ಯುಮರೇಷನ್ ಫಾರ್ಮೇನೆ. ಇನ್ನು ಫಾರ್ಮ್ 8 ಏನಕ್ಕೆ ಅಂತಂದರೆ ಯಾರ್ದೋ ಒಬ್ರದ್ದು ನೇಮ್ ಚೇಂಜ್ ಇರ್ತದೆ, ಸ್ಪೆಲ್ಲಿಂಗ್ ಹಿಂದೆ ಮುಂದೆ ಇರ್ತದೆ. ಅದನ್ನು ಚೇಂಜ್ ಮಾಡಲಿಕ್ಕೆ ಕೂಡ ಫಾರ್ಮ್ 8ಅಲ್ಲಿ ಏನು ಚೇಂಜ್ ಆಗಬೇಕು ಅದನ್ನು ದಾಖಲೆ ಸಮೇತ ಕೊಡಬೇಕಾಗ್ತದೆ. ಅದಕ್ಕೂ ಡೆಕ್ಲರೇಷನ್ ಫಾರ್ಮ್ ಕೊಡಬೇಕಾಗ್ತದೆ. ಫಾರ್ಮ್ 8ಅಲ್ಲಿ ಇನ್ನೊಂದು ಮುಖ್ಯವಾಗಿದ್ದೇನು ಅಂತಂದರೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಶಿಫ್ಟ್ ಆಗಿರ್ತಾರೆ ಅಥವಾ ಇನ್ನೊಂದು ರಾಜ್ಯದಿಂದನೇ ಶಿಫ್ಟ್ ಆಗಿರ್ಬೋದು. ಆ ಶಿಫ್ಟ್ ಆಗಿರೋದನ್ನು ಕೂಡ ಫಾರ್ಮ್ 8 ಮೂಲಕ ಅವರು ತುಂಬಿ ಅದರ ಡೆಕ್ಲರೇಷನ್ ಫಾರ್ಮ್ ಕೂಡ ಕೊಡಬೇಕು. ಇದಕ್ಕೂ ಕೂಡ ನೀವು ಅಸಿಸ್ಟ್ ಮಾಡಬೇಕಾಗ್ತದೆ. ಸೊ ಈ ರೀತಿ ಅಸಿಸ್ಟ್ ಮಾಡೋದು ಕೂಡ ಅತ್ಯಂತ ಮುಖ್ಯ ಆಗಿರ್ತದೆ. ಇನ್ನೊಂದು ಫಾರ್ಮ್ 7. ಫಾರ್ಮ್ 7 ಅಂದರೆ ನಾನು ಈ ಕ್ಷೇತ್ರದಲ್ಲಿ ಈಗ ವಾಸವಾಗಿಲ್ಲ, ನನ್ನ ಹೆಸರು ಈ ಮತದಾರ ಪಟ್ಟಿಲಿದೆ, ಅದನ್ನ ತೆಗೀರಿ ಅಂತ ನಾನೇ ಅಪ್ಲಿಕೇಶನ್ ಕೊಡ್ಬೋದು ಒಬ್ಬ ಮತದಾರ ಆಗಿ, ಅಥವಾ ನನ್ನ ಬಗ್ಗೆ ಇನ್ಯಾರೋ ತಕರಾರು ಕೊಡ್ಬೋದು. ಸೊ ಇದ್ರ ಬಗ್ಗೆ ಕೂಡ ತಾವು ಗಮನ ಹರಿಸಿ, ಯಾರು ನಿಮ್ಮ ಬೂತಲ್ಲಿ ಇರ್ತಕ್ಕಂಥ ಮತದಾರರು ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ ಅಂದರೆ ಅವ್ರ ಕಡೆಯಿಂದ ಫಾರ್ಮ್ 7 ಅಪ್ಲಿಕೇಶನ್ ಫಿಲ್ ಮಾಡಿಸುವಂಥ ಕೆಲಸವನ್ನು ತಾವು ಮಾಡಬೇಕಾಗ್ತದೆ. ಅಥವಾ ನಿಮ್ಮ ಬೂತಲ್ಲಿ ಇರ್ತಕ್ಕಂಥ ಮತದಾರರ ಮೇಲೆ ಯಾರೋ ಸುಳ್ಳು ತಕರಾರು ಕೊಟ್ಬಿಟ್ರೆ ಫಾರ್ಮ್ 7 ಮೂಲಕ ಅದನ್ನು ಕೂಡ ನೀವು ಗಮನಿಸಿಕೊಂಡು ಅವರಿಗೆ ಅಸಿಸ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಕಡೆಯದಾಗಿ ಇಷ್ಟೆಲ್ಲ ಆದಮೇಲೆ BLOಗಳು ಏನು ಮಾಡ್ತಾರೆ, ಕರಡು ಮತದಾರ ಪಟ್ಟಿ ಪ್ರಕಟ ಮಾಡ್ತಾರೆ. ಅದು ನಿಮಗೂ ಕೊಡ್ತಾರೆ. ನೀವು ಅದು ಪಬ್ಲಿಕ್ ಪ್ಲೇಸ್ಗಳಲ್ಲಿ ಪ್ರಕಟ ಆಗೋ ಥರ ನೋಡ್ಕೋಬೇಕು. ಕರಡು ಮತದಾರ ಪಟ್ಟಿಲಿ ಏನಾದರೂ ತಪ್ಪಿದ್ದು ಫೈನಲ್ ಲಿಸ್ಟಲ್ಲಿ ಅವ್ರ ಹೆಸರು ಮಿಸ್ ಆದರೆ ಆಗ ನೀವು EROಗಳ ಜೊತೆ ಕೂಡ ನೀವು ವ್ಯವಹಾರ ಮಾಡಿ ಮಾತಾಡಿ ಯಾರ ಹೆಸರು ಕೂಡ ಬಿಟ್ಟೋಗದೆ ಇರೋ ಥರ ನೀವು ನೋಡ್ಕೊಳ್ಳೋದಕ್ಕೆ ಸಹಾಯ ಮಾಡಬೇಕಂದ್ರೆ EROಗಳು ವಿಚಾರಣೆ ಕರೆದಾಗ ಮತದಾರರಿಗೆ ನೀವು ಅಸಿಸ್ಟ್ ಮಾಡಬೇಕು. EROಗಳು ತಕರಾರಿಗೆ ಸಂಬಂಧಪಟ್ಟಂಗೆ ವಿಚಾರಣೆ ಕರೆದಾಗಲೂ ಕೂಡ ನಿಮ್ಮ ಮತದಾರರಿಗೆ ನೀವು ಅಸಿಸ್ಟ್ ಮಾಡಬೇಕು. ಇಷ್ಟಾದಮೇಲೂ ಕೂಡ EROಗಳು ಕೊಡುವಂಥ ಫೈನಲ್ ಲಿಸ್ಟಲ್ಲಿ ಯಾವುದೇ ಮತದಾರ ಹೆಸರು ಬಿಟ್ಟೋಗಿದ್ರೆ ಅಂಥ ಮತದಾರರು DEOಗಳಿಗೆ ಮೇಲ್ಮನೆಗೆ ಹೋಗಲಿಕ್ಕೆ ಕೂಡ ನೀವು ಸಹಾಯ ಮಾಡಬೇಕು. ಇಷ್ಟೆಲ್ಲ ಮಾಡಿದಾಗ ಆಲ್ಮೋಸ್ಟ್ ನಿಮ್ಮ ಬೂತಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮತದಾರರ ಹೆಸರು ಮತದಾರ ಪಟ್ಟಿಯಲ್ಲಿ ಉಳ್ಕೊಳ್ಳುತ್ತೆ, ಒಬ್ಬರದ್ದು ಡಿಲೀಟ್ ಆಗಲ್ಲ. ಇಷ್ಟೆಲ್ಲ ಆದಮೇಲೂ ಕೂಡ ಮತದಾರ ಪಟ್ಟಿಯಿಂದ ಹೆಸರು ಡಿಲೀಟ್ ಆಗೋಯ್ತು ಅಂತ ಅಂದ್ಕೊಳ್ಳಿ. ಆಗ ನೀವು ಸೇರಿದಂತೆ ನಿಮ್ಮ ಸುತ್ತಮುತ್ತಲಿನ ಬೂತು, ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಯಾರ್ಯಾರಿದ್ದಾರೋ, ಎಲ್ಲೆಲ್ಲಿ ಈ ಥರ ಡಿಲೀಟ್ ಆಗಿದೆಯೋ ಎಲ್ಲರೂ ಸೇರಿಕೊಂಡು ಒಂದು ರಾಜಕೀಯ ಹೋರಾಟವನ್ನು ಕಟ್ಟುವ ಕೆಲಸವನ್ನೂ ಮಾಡಬೇಕಾಗ್ತದೆ. ಯಾಕೆ ಅಂತಂದರೆ ಅರ್ಹ ಮತದಾರರನ್ನು ಮತದಾರ ಪಟ್ಟಿಯಿಂದ ಡಿಲೀಟ್ ಮಾಡಿ ಚುನಾವಣೆಗಳಲ್ಲಿ ಪರಿಣಾಮ ಬೀರುವಂಥ ಕೆಲಸವನ್ನು ಎಲೆಕ್ಷನ್ ಕಮಿಷನ್ ಮಾಡ್ತಾ ಇದೆ. ಅದು ಕೂಡ ರಾಜಕೀಯನೇ. ಆದರೆ ಅದು ಮಾಡ್ತಾ ಇರ್ತಕ್ಕಂಥದ್ದು ಕೆಟ್ಟ ರಾಜಕೀಯ. ಆ ಕೆಟ್ಟ ರಾಜಕೀಯಕ್ಕೆ ಬೆಂಬಲ ಕೊಡ್ತಾ ಇರೋದು ಯಾರು ಅಂತ ನಿಮಗೆ ಗೊತ್ತಿದೆ. ನೀವು ಮಾಡ್ತಾ ಇರ್ತಕ್ಕಂಥದ್ದು ಒಳ್ಳೆಯ ರಾಜಕೀಯ, ಪ್ರಜಾಪ್ರಭುತ್ವವನ್ನು ಉಳಿಸ್ತಕ್ಕಂಥ ರಾಜಕೀಯ. ಹಾಗಾಗಿ ಈ ಒಂದು ಪ್ರೋಸೆಸ್ನಲ್ಲಿ ನೀವು ಇಷ್ಟೆಲ್ಲ ಮಾಡಿದ್ರೂ ಹೆಸರು ಬಿಟ್ಟೋಗ್ಬಿಟ್ರೆ ಆಗ ರಾಜಕೀಯ ಹೋರಾಟವನ್ನು ಕಟ್ಟುವಂಥ ಒಂದು ಕೆಲಸವನ್ನು ಕೂಡ ತಾವು ಮಾಡಬೇಕಾಗತ್ತೆ. ಇನ್ನುವೇ ಇಷ್ಟು ಪ್ರೋಸೆಸ್ನ ಮಾಡಿದಾಗ ಬಹುತೇಕ ಮತದಾರರ ಹೆಸರು ಉಳ್ಕೊಳ್ಳುತ್ತೆ. ಮತದಾರ ಪಟ್ಟಿನಲ್ಲಿ ಮತದಾರರ ಪಟ್ಟಿಯಲ್ಲಿ ಪ್ರತಿಯೊಬ್ಬರು ಮತದಾರರ ಹೆಸರು ಉಳಿಸ್ಕೊಳ್ಳೋ ಕೆಲಸ ಏನು ನೀವು ಮಾಡೋಕ್ಕೆ ಹೊರಟಿದ್ದೀರಾ ಅದರಲ್ಲಿ ನಿಮ್ಮ ಸಕ್ಸಸ್ ಆಗಲಿ. ಆಲ್ ದ ಬೆಸ್ಟ್. ಪ್ರಜಾಪ್ರಭುತ್ವ ಉಳಿಲಿ. ನಮಸ್ಕಾರ.